साक्षात् परब्रह्म तस्मै श्री गुरवे नमः। ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಈ ಐತಿಹಾಸಿಕ ಮಹಾ ಸಮ್ಮೇಳನ ಅರಮನೆ ಮೈದಾನದಲ್ಲಿ ಏನು ಇವತ್ತು ಆಯೋಜನೆಗೊಂಡಿದೆ. ನವ ವಧುವಿನಂತೆ ಶೃಂಗಾರಗೊಂಡಿರುವಂತಹ ಈ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಶಿಕ್ಷಕರು ಆಗಮಿಸಿದ್ದಾರೆ. ಬಹುಶಃ ಇಂತಹ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಈ ನಾಡಿನ ಶಿಕ್ಷಕರು ಸಾಕ್ಷೀಭೂತರಾಗಿದ್ದಾರೆ. ಇಂತಹ ಕಾರ್ಯಕ್ರಮವನ್ನು ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯದ ಅಧ್ಯಕ್ಷರಾದಂತಹ ಚಂದ್ರಶೇಖರ ನುಗ್ಲಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರೇನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇವತ್ತು ಶಿಕ್ಷಕರ ಬಹುಮುಖ್ಯ ಬೇಡಿಕೆಗಳನ್ನು ನಮ್ಮ ಅಧ್ಯಕ್ಷರು ವೇದಿಕೆ ಮುಂದೆ ಮಂಡನೆ ಮಾಡಲಿದ್ದಾರೆ. ಬಹುಶಃ ಇಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತೇನು ಶಿಕ್ಷಕರು ಆಗಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಗುರುತರವಾದಂತಹ ಜವಾಬ್ದಾರಿಯನ್ನು ನಿರ್ವಹಿಸುತ್ತೆ ಅಂತೇಳಿ ನಾನಾದರೂ ಭಾವಿಸ್ತಾ ನನ್ನ ಈ ಒಂದು ಶೈಕ್ಷಣಿಕ ಸಮಾವೇಶಕ್ಕೆ ಶುಭ ಕೋರ್ತೇನೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ವತಿಯಿಂದ ಜರುಗತಕ್ಕಂಥ 10ನೇ ಶೈಕ್ಷಣಿಕ ಸಮ್ಮೇಳನ ಇದಾಗಿದೆ. 1984ರಿಂದ ಇಲ್ಲಿಯವರೆಗೆ ಒಟ್ಟು 10 ಶೈಕ್ಷಣಿಕ ಸಮ್ಮೇಳನಗಳು ಜರುಗಿದ್ದು ಸಂಘದ ಸಂಘಟನೆ ಬಲಾಢ್ಯಗೊಳ್ಳಲು ಅಮೂಲ್ಯವಾದಂಥ ಒಂದು ಕೊಡುಗೆಯನ್ನು ನೀಡಿವೆ. ಮುಖ್ಯವಾಗಿ ಶಿಕ್ಷಕ ಸಂಘಟನೆಯ ಇತಿಹಾಸದಲ್ಲಿ ರಾಜ್ಯದಲ್ಲಿ ಹಲವಾರು ಶೈಕ್ಷಣಿಕ ಸಮ್ಮೇಳನಗಳನ್ನು ಸಂಘಟಿಸಿ ಯಶಸ್ವಿಗೊಳಿಸಿದಂಥ ಕೀರ್ತಿ ರಾಜ್ಯ ಶಿಕ್ಷಕ ಸಂಘಕ್ಕೆ ಇದೆ. ಅದರ ಜೊತೆಗೆ ರಾಷ್ಟ್ರ ಮಟ್ಟದ 2 ಶೈಕ್ಷಣಿಕ ಸಮ್ಮೇಳನಗಳನ್ನು ಇದೇ ಬೆಂಗಳೂರಲ್ಲಿ ಜರುಗಿಸಿದಂಥ ಒಂದು ಹೆಗ್ಗಳಿಕೆ ಸಂಘದ್ದಾಗಿದೆ. ಈ ಶೈಕ್ಷಣಿಕ ಸಮ್ಮೇಳನದ ಮುಖಾಂತರ ನಮ್ಮ ಶೈಕ್ಷಣಿಕ ಸಮಸ್ಯೆಗಳ ಜೊತೆಗೆ ಶಿಕ್ಷಕರ ಜ್ವಲಂತ ಸಮಸ್ಯೆಗಳೇನದಾವು ಆ ಸಮಸ್ಯೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡೋಣ. ದೇಶಾದ್ಯಂತ ಏನು ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆಯನ್ನು ನಿಗದಿಗೊಳಿಸಲಾಗಿದೆ, ಇದರಿಂದ ಇಡೀ ಶಿಕ್ಷಣ ವ್ಯವಸ್ಥೆಗೆ ಒಂದು ದೊಡ್ಡ ಏಟು ಬಿದ್ದಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ TETಯನ್ನು ರದ್ದುಗೊಳಿಸ್ತಕ್ಕಂಥ ದಿಸೆಯಲ್ಲಿ ಈಗಾಗಲೇ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಮತ್ತು ನವದೆಹಲಿಯಲ್ಲಿಯೂ ಸಹ ಜಂತರ್ ಮಂತರದಲ್ಲಿ 2 ಸಲ ಹೋರಾಟವನ್ನು ಮಾಡಲಾಗಿದೆ. ಇದೇ ರೀತಿಯಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತೀವಿ. ಶಿಕ್ಷಕರು ಯಾರು ಈ ದಿಶೆಯಲ್ಲಿ ಚಿಂತೆ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇಡೀ ವಿಶ್ವಾದ್ಯಂತ ಸದ್ದು ಮಾಡ್ತಾ ಇದೆ. ಇದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಬದಲಾವಣೆಗಳಾಗ್ಬೋದು. ಶಿಕ್ಷಕರ ನೇಮಕಾತಿಗೆ ಭಾಳಷ್ಟು ತೊಂದರೆ ಆಗ್ಬೋದು. ಗುಣಾತ್ಮಕವಾದಂಥ ಕಲಿಕೆ, ಪರಿಣಾಮಕಾರಿಯಾದಂಥ ಕಲಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಬೋಧನಾ ಕ್ಷೇತ್ರದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ತರೋದು ಸೂಕ್ತ ಅಲ್ಲ ಅನ್ನತಕ್ಕಂಥ ಒಂದು ಭಾವನೆ ಸಂಘದ್ದಾಗಿದೆ. ಈ ಒಂದು ಶಿಕ್ಷಕರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಿ ನಮ್ಮ ಸಮಸ್ಯೆಗಳ ಬಗೆಹರಿಸಿದ್ದಕ್ಕಾಗಿ ಅವರಿಗೆ ಒಂದು ಧನ್ಯತಾ ಸಮರ್ಪಣಾ ಸಮಾರಂಭ ಹಾಗೂ ಸಂಘದ ಸುವರ್ಣ ಸಂಭ್ರಮೋತ್ಸವ ಹಾಗೂ 100 ಜನ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ತಾಲೂಕು ಜಿಲ್ಲಾ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಸಾಕಷ್ಟು ಶ್ರಮವಹಿಸಿ
ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. गुरुः साक्षात् परब्रह्म तस्मै श्रीगुरवे नमः। ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ಮಹಾ ಸಮ್ಮೇಳನ, ಧನ್ಯತಾ ಸಮಾರಂಭ, ಸಂಘದ ಸುವರ್ಣ ಮಹೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಂಧುಗಳೇ, ಶಿಕ್ಷಕರು ಈ ರಾಷ್ಟ್ರದ ಭದ್ರ ಬುನಾದಿಯನ್ನು ಹಾಕಿಕೊಡೋದರ ಜೊತೆಗೆ ತಮಗೆ ಸಹಕಾರವನ್ನು ನೀಡಿದಂಥ ಮಹನೀಯರನ್ನ ನೆನಪಿಸುವ ಕಾರ್ಯವನ್ನ ಈ ಒಂದು ಬಲಾಢ್ಯ ಸಂಘಟನೆ 55 ವರ್ಷಗಳ ಕಾಲ ಒಂದು ಸುವರ್ಣ ಮಹೋತ್ಸವವನ್ನು ಆಚರಿಸುವ ಕಾಲಘಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಶೈಕ್ಷಣಿಕ ಸಮ್ಮೇಳನವನ್ನು ನಾವು ಹಮ್ಮಿಕೊಳ್ಬೇಕು. ದಯವಿಟ್ಟು ನೀವು ಹಲವಾರು ನಮ್ಮ ಶಿಕ್ಷಕರ ಬೇಡಿಕೆಯನ್ನು 2017ರಿಂದ ನಾವು ಪರದಾಟ ಮಾಡಿದರೂ ಬಗೆಹರಿದಿತ್ತಿಲ್ಲ. ನೀವು ನಮಗೆ ಹಲವಾರು ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟಿದ್ದೀರಿ. ಈ ಸಮ್ಮೇಳನವನ್ನು ತಾವುಗಳೇ ಬಂದು ಉದ್ಘಾಟನೆ ಮಾಡಿ ನಮ್ಮ ಶಿಕ್ಷಕರಿಗೆ ತಮ್ಮ ಭರವಸೆಯನ್ನು ಆಶೀರ್ವಾದವನ್ನು ಮಾಡಬೇಕು ಅಂತ ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂಥ ಧೀಮಂತ ರಾಜಕಾರಣಿ, ಇವತ್ತು C&R ನಿಯಮಾವಳಿ 2017ರ ಮರಣ ಶಾಸನವನ್ನು ಹೋಗಲಾಡಿಸಿಕೊಟ್ಟಂಥ ಈ ರಾಜ್ಯ ಕಂಡ ಧೀಮಂತ ಮುಖ್ಯಮಂತ್ರಿಗಳು ಬಡವರ ಬಂಧು ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಕೇಳಿಕೊಂಡಾಗ ಎಷ್ಟೇ ಕಾರ್ಯ ಒತ್ತಡ ಇದ್ರೂ ನಮ್ಮ ಶಿಕ್ಷಕರ ಮೇಲಿರುವಂಥ ಈ ಪ್ರೀತಿಗೆ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಹಾಗೆ ಅವರಿಗೆ ಇಡೀ ಕರ್ನಾಟಕದ ರಾಜ್ಯದ ಸಮಸ್ತ ಶಿಕ್ಷಕರ ವತಿಯಿಂದ ಶಿಕ್ಷಣ ರಾಮಯ್ಯ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕೊಟ್ಟು ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದೆ. ಕನ್ನಡ ಶಾಲೆಗಳ ಅಭಿವೃದ್ಧಿಯ ಹರಿಕಾರದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಶಿಕ್ಷಣ ರಾಮಯ್ಯ ಅನ್ನೋ ಬಿರುದನ್ನ ಸಂಘಟನೆಯಿಂದ ಸಮಸ್ತ ಶಿಕ್ಷಕರ ಪರವಾಗಿ ಗೌರವ ಪೂರ್ವಕವಾಗಿ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂತ ಅದ್ಭುತ ಸಂಘಟನಾಕಾರರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರವರಿಗೆ ನಮ್ಮ ಸಂಘಟನೆ ವತಿಯಿಂದ ಸಂಘ ಮಿತ್ರ ಎಂಬ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ. ಕರ್ನಾಟಕ ಕಂಡಂತ ವರ್ಣರಂಜಿತ ರಾಜಕಾರಣಿ ಬಂಗಾರಪ್ಪನವರ ಸುಪುತ್ರ, ನಮ್ಮ ಶಿಕ್ಷಣ ಸಚಿವರಾಗಿದ್ದೇ ನಮ್ಮ ಪುಣ್ಯ. ನಮ್ಮ C&R ನಿಯಮಾವಳಿಗೆ ವಿಶೇಷ ಕಾನೂನನ್ನು ತರುವುದರ ಮೂಲಕ ಈ ರಾಜ್ಯದ ಶಿಕ್ಷಕರಿಗೆ ಮೋಸ್ಟ್ಲಿ ಒಂದು ದೊಡ್ಡ ಗಿಫ್ಟ್ ಅನ್ನು ನೀಡಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಗುರುಕುಲ ಬಂಗಾರ ಎಂಬ ಬಿರುದನ್ನ ನೀಡುವುದರ ಮೂಲಕ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಪುಟ್ಟಣ್ಣ ಅವರಿಗೆ ಶಿಕ್ಷಕ ಸೈನಿಕ ಅನ್ನೋ ಬಿರುದನ್ನ ಸಂಘಟನೆಯಿಂದ ಕೊಡಮಾಡಲಾಗ್ತಾ ಇದೆ. ಶ್ರೀ ರಾಮೋಜಿ ಗೌಡ್ರವರ ಕೊಡುಗೆಯನ್ನ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಯುತವಾಗಿ ನೆನೆಯಲೇಬೇಕಾಗಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರ C&R ಬದಲಾವಣೆಗೂ ಸಹಕಾರವನ್ನ ನೀಡಿ ನಮ್ಮೊಂದಿಗೆ ಈ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಜೀವಪರ ಕಾಳಜಿ ಉಳ್ಳಂತ ಒಬ್ಬ ಮಹಾನ್ ವ್ಯಕ್ತಿಯ, ಒಬ್ಬ ಸಾಹಿತಿಯನ್ನು ತೋರಿಸಿಕೊಟ್ಟಂತ ನಮ್ಮ ಬರಗೂರು ರಾಮಚಂದ್ರ ಪ್ರಭುರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ವೇದಿಕೆ ಮೇಲಿರುವ ಗಣ್ಯರ ಪರವಾಗಿ ಮತ್ತು ನಮ್ಮ C&R ವಿರುದ್ಧ ಹೋರಾಟದಲ್ಲಿ ಅವರು ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಸಹ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಕನ್ನಡ ಚಲನಚಿತ್ರ ನಟರು, ನಾಯಕರು ಮತ್ತು MDCC ಬ್ಯಾಂಕಿನ ಅಧ್ಯಕ್ಷರು ಆದಂತಹ ಶ್ರೀ ಸಚಿನ್ ಚಲುರಾಣ್ ಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ತುಂಬು ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೀನಿ.
ಕರ್ನಾಟಕದಿಂದ ಮೋಸ್ಟ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಸಂಘಟನೆ ಮಾಡುವ ತಾಕತ್ತನ್ನ ಮೋಸ್ಟ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವನ್ನ ಕಟ್ಟುವುದರ ಜೊತೆಗೆ ಈ ರಾಷ್ಟ್ರದ AAPTF ನ ಅಧ್ಯಕ್ಷರಾಗಿ ನಮ್ಮ ಸಂಘಟನೆಯ ಬೆನ್ನೆಲುಬಾಗಿರುವಂತಹ ಶ್ರೀ ಬಸವರಾಜ್ ಕುರಿಕಾರ್ ಸಾಹೇಬ್ರವರು ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಇಡೀ ಸಮಸ್ತ ಶಿಕ್ಷಕರ ಪರವಾಗಿ, ವೇದಿಕೆಯಲ್ಲಿರುವ ಗಣ್ಯರ ಪರವಾಗಿ ಅವರಿಗೆ ತುಂಬು ಹೃದಯ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮತ್ತೊಬ್ಬ ಗೌರವಾನ್ವಿತ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅಣ್ಣನವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ತುಂಬು ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನೌಕರರ, ಶಿಕ್ಷಕರ ಬೇಕು ಬೇಡಿಕೆಗಳ ಪರವಾಗಿ ಧ್ವನಿಯನ್ನು ಎತ್ತುವಂತಹ, ಈ ಸಮಾಜ ಕೆಟ್ಟುವಂತಹ ಕೆಲಸವನ್ನ ಮಾಡ್ತಿರುವಂತಹ ಶಿವರುದ್ರಯ್ಯ ಸಾಹೇಬ್ರವರು ಖಜಾಂಚಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಅವರಿಗೆ ನಾನು ತುಂಬು ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಿಕಟಪೂರ್ವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, C&R ಹೋರಾಟದ ರೂವಾರಿಗಳು, ಸಂಘಟನೆಯ ಬದುಕಿನಲ್ಲಿ ತ್ಯಾಗವನ್ನ ಮಾಡಿ ನಮಗೆಲ್ಲ ಅಮರ ನಾಯಕರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಂಡ್ಯದ ಗಂಡು ಶ್ರೀಯುತ ನಾಗೇಶ್ ಅಣ್ಣನವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಂಘಟನೆಯ ಪ್ರಮುಖರಿಗೆ ಸನ್ಮಾನವನ್ನ ಮಾಡುವುದರ ಮೂಲಕ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಆಸೀನರಿರುವಂತಹ ನಮ್ಮ ಸಂಘಟನೆಯ ಬೆನ್ನೆಲುಬು, 33% ಮೀಸಲಾತಿ ಕೊಟ್ಟಿರುವ ಏಕೈಕ ರಾಜ್ಯದ ಸಂಘಟನೆಯ ಉಪಾಧ್ಯಕ್ಷರು ನಮ್ಮ ಪದ್ಮಲತಾ ಅಕ್ಕನವರು ಈ ಸಂದರ್ಭದಲ್ಲಿ ಆಸೀನರಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬುವುದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಇನ್ನೊಬ್ಬರು ಉಪಾಧ್ಯಕ್ಷರಾದಂತಹ ಶ್ರೀ ಮಾರ್ತೇಶ್ರವರು ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀಮತಿ ಪ್ರಮೀಳಾ ಟಿ ಕಾಮನಹಳ್ಳಿ ಸಂಘಟನಾ ಕಾರ್ಯದರ್ಶಿಗಳು, ಅವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಾನು ತುಂಬುವುದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜಿಲ್ಲಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ನಿಜವಾದ ರಿಯಾಲಿಟಿ ಗ್ರೌಂಡ್ ವರ್ಕ್ ಮಾಡುವಂತವರು ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, 50 ಇಷ್ಟು ಆಯ್ಕೆಯಾದಂತಹ ನಿರ್ದೇಶಕ ಬಂಧುಗಳು, ತಮಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನ ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ 100 ಜನ ಶಿಕ್ಷಕರನ್ನ ನಮ್ಮ ಸಂಘಟನೆ ವತಿಯಿಂದ ಈ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಈ ರಾಜ್ಯದ ಶಿಕ್ಷಣ ತೇರನ್ನ ಎಳಿತಿರುವಂತಹ ಮಹನೀಯ 100 ಜನ ಶಿಕ್ಷಕ ಬಂಧುಗಳನ್ನ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ಜಿಲ್ಲೆಯಿಂದಲೇ ಅದ್ಭುತ ರತ್ನಗಳನ್ನ ತಮ್ಮ ತ್ಯಾಗವನ್ನ ಮಾಡುತ್ತಾ ಮಕ್ಕಳ ಭವಿಷ್ಯಕ್ಕೋಸ್ಕರ ದುಡಿತಾ ಇರುವಂತ ನಿಸ್ವಾರ್ಥ ಶಿಕ್ಷಕರನ್ನ ಆಯ್ಕೆ ಮಾಡಿಕೊಟ್ಟಂತ ಏನು ಇವತ್ತು ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದೀರೋ ಆ ಶಿಕ್ಷಕರು ವೇದಿಕೆಯ ಬಲಭಾಗದಲ್ಲಿ ಆಸೀನರಾಗಿದ್ದೀರಿ. ನಿಮಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಿಂದುಗಳಿಗೆ, ಹಾಗೆ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಮ್ಮ ಸಂಘಟನೆಯ ಜೊತೆ ನಿಂತ ಇತರ ಸಂಘಟನೆಯೊಳಗೆ ಎಲ್ಲ ಸಂಘಟನೆಯ ಪ್ರಮುಖರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮದ ಉದ್ಘಾಟನೆ ಇದೀಗ ಲೋಗೋ ಉದ್ಘಾಟನೆ. ಸನ್ಮಾನ್ಯ ಶಿಕ್ಷಕ
ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಹಾಗೆಯೇ ಎಲ್ಲ ಅತಿಥಿಗಳು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವತಿಯಿಂದ ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನದ ಧನ್ಯತಾ ಸಮರ್ಪಣೆ ಹಾಗೂ ಸುವರ್ಣೋತ್ಸವದ ಸಮಾರಂಭದ ಈ ಸುವರ್ಣ ಸೌರಭ ಅನ್ನುವಂತಹ ಸ್ಮರಣ ಸಂಚಿಕೆ ನಿಮ್ಮ ಮುಂದೆ ಲೋಕಾರ್ಪಣೆಯಾಗಿದೆ. ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಏಜ್ ಅಲ್ಲಿ ನಮ್ಗಿಂತ ಕಡಿಮೆ ಇರಬಹುದು, ಸಂಘಟನೆಯಲ್ಲೇ ಈ ರಾಜ್ಯ ಕಂಡಂತ ಅದ್ಭುತ ನಾಯಕ ಚಂದ್ರಶೇಖರ್ ನುಗ್ಲಿ ಅವರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ರಾಜ್ಯ ಮಟ್ಟದ ಐತಿಹಾಸಿಕ ಶೈಕ್ಷಣಿಕ ಸಮ್ಮೇಳನ ಸುದೀರ್ಘ 55 ವಸಂತಗಳನ್ನು ಪೂರೈಸಿರುವ ಈ ರಾಜ್ಯದ ಶಿಕ್ಷಕರ ಸಂಘಟನೆಯ ಸುವರ್ಣ ಮಹೋತ್ಸವ. ನಮಗೆ ಒಂದಿಷ್ಟು ಸಹಾಯವನ್ನ ಮಾಡಿರ್ತಕ್ಕಂಥವರನ್ನ ಅತ್ಯಂತ ಪ್ರಾಮಾಣಿಕವಾಗಿ ಸ್ಮರಣಿಸುವ ಧನ್ಯತಾ ಸಮಾರಂಭ. ಗುರು ಪರಂಪರೆಗೆ ನಾಂದಿಯನ್ನು ಹಾಡಿರುವ ಗುರುಗಳನ್ನ ಸ್ಮರಿಸುವ ಗುರುವಂದನಾ ಕಾರ್ಯಕ್ರಮ. ತಾವು ಮುಖ್ಯಮಂತ್ರಿ ಆಗ್ಲಿಕ್ಕೆ ನನಗೆ ಗೊತ್ತಿದೆ, ಬಹಳಷ್ಟು ತಮ್ಮ ಭಾಷಣಗಳನ್ನು ನಮ್ಮ ರಾಜ್ಯದ ಶಿಕ್ಷಕರು ಕೇಳಿದ್ದಾರೆ. ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ನನ್ನ ರಾಜಪ್ಪ ಮೇಷ್ಟ್ರು ಕಾರಣ ಅಂತೇಳಿ ನಿಮ್ಮ ರಾಜಪ್ಪನವರ ಇತಿಹಾಸವನ್ನ ಇಡೀ ರಾಜ್ಯದ ಶಿಕ್ಷಕರು ನೆನಪಿಟ್ಟುಕೊಂಡಿದ್ದಾರೆ. ಬಹುಶಃ ಪ್ರತಿಯೊಬ್ಬ ಲಕ್ಷಾಂತರ ಜನ ರಾಜಪ್ಪರು ಇವತ್ತು ನಿಮ್ಮಿಂದ ಅದ್ಭುತವಾದ ಮಾತುಗಳನ್ನು ಕೇಳಲಿಕ್ಕೆ ನಾವು ಇವತ್ತು ಇಲ್ಲಿ ಕುಂತಿದ್ದೀವಿ. ಸರ್, ಎಷ್ಟೊಂದು ತಾವು ಸರ್ಕಾರಿ ಶಾಲೆಗಳ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡಿದ್ದೀರಿ ಅಂತಂದ್ರೆ, ಎಷ್ಟು ಅದ್ಭುತವಾದ ಕೆಲಸಗಳನ್ನು ನೀವು ಡಿ.ಕೆ. ಶಿವಕುಮಾರ್ ಅವರು, ಮಧು ಬಂಗಾರಪ್ಪನವರು ನಮಗೆ ಮಾಡಿಕೊಟ್ಟಿದ್ದೀರಿ. ಬಹುಶಃ ನಾನು ಒಂದು ಇನ್ಸಿಡೆಂಟ್ ಅನ್ನ ಈ ವೇದಿಕೆ ಮೂಲಕ ನೆನಪಿಸಿಕೊಳ್ಳಲೇಬೇಕು. ಬಹುಶಃ ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಸರ್ ತಾವು ಮನೆ ಮನೆಗೆ 200 ಯೂನಿಟ್ ಫ್ರೀ ಕರೆಂಟ್ ಕೊಡ್ತಾ ಇದ್ದೀರಿ. ಬಹುಶಃ ಸರ್ಕಾರಿ ಶಾಲೆಗಳಲ್ಲಿ ಅವತ್ತು ತಾವು ಹೇಳ್ತಾ ಇದ್ರಿ, ಏನಂತ ಹೇಳ್ತೀರಿ ಅಂತಂದ್ರ, ಸರ್ಕಾರಿ ಶಾಲೆಗಳಲ್ಲಿ ಉಚಿತ ವಿದ್ಯುತ್ ಮತ್ತು ಕುಡಿಯುವ ನೀರನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ, ಆ ಒತ್ತಾಯವನ್ನು ಮಾಡಿದ್ದಾರೆ. ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂದಿನಿಂದ ಫ್ರೀಯಾಗಿ ಉಚಿತವಾಗಿ ವಿದ್ಯುತ್ ಮತ್ತು ಕುಡಿಯುವ ನೀರನ್ನು ಕೊಡ್ತೇವೆ. ಬಹುಶಃ ಇದು ಸಿದ್ದರಾಮಯ್ಯನವರ ಮಾತುಗಳು ನವೆಂಬರ್ 1, 2023ರಲ್ಲಿ ಈ ರಾಜ್ಯದ ಸರ್ಕಾರಿ ಶಾಲೆಗಳ ನೋವನ್ನು ಅರಿತುಕೊಂಡು ವೇದಿಕೆ ಮೇಲೆನೆ ಫ್ರೀ ಉಚಿತ ವಿದ್ಯುತ್ ಮತ್ತು ಕುಡಿಯುವ ನೀರನ್ನು ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ನಾವು 2013ರಿಂದ 2018ರಲ್ಲಿ ತಾವೇ ಮುಖ್ಯಮಂತ್ರಿಗಳಾಗಿದ್ರಿ, ತಮ್ಮದೇ ಸರ್ಕಾರ ಇತ್ತು. ಅವತ್ತು ತನ್ವೀರ್ ಸೇಠ್ ಸಾಹೇಬರು ಶಿಕ್ಷಣ ಮಂತ್ರಿ ಆಗಿದ್ರು, ಅಜಯ್ ಸೇಠ್ ಅವರು ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು. 1ರಿಂದ 7ಕ್ಕೆ ನೇಮಕಾತಿ ಆಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ 1ರಿಂದ 5ಕ್ಕೆ ಡಿಮೋಷನ್ ಮಾಡಿರ್ತಕ್ಕಂಥ ಬಹಳ ದೊಡ್ಡ ನೋವು ಈ ರಾಜ್ಯದ ಶಿಕ್ಷಕರಲ್ಲಿ ಇತ್ತು. ಕಳೆದ 8 ವರ್ಷದಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ವಿ. ಯಾವಾಗ 2000 ತಮ್ಮ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬಂದ ಮೇಲೆ, ಮಧು ಬಂಗಾರಪ್ಪನವರ ನಮ್ಮ ಶಿಕ್ಷಣ ಸಚಿವರಾದ ಮೇಲೆ ದಿನ ಹೋಗಿ ಕಾಡ್ತಿದ್ವಿ ನಾವು. ಅಲ್ಲ, 8 ವರ್ಷದ ಸಮಸ್ಯೆ ನನಗೆ ಯಾಕೆ ತಂದು ಹೇಳ್ತಿರೋ ನೀವು ಅಂತಿದ್ರು. ಇಲ್ಲ ಸರ್, ಈ ಸರ್ಕಾರಕ್ಕೆ ತಾಯಿ ಹೃದಯ ಇದೆ, ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಬಗೆಹರಿಸ್ತಾರ ಅಂತಕ್ಕಂಥ ವಿಶ್ವಾಸ ಇದೆ, ನೀವು ಇದನ್ನು ಬಗೆಹರಿಸಲೇಬೇಕು ಅಂತಂದಾಗ ಬಹುಶಃ ಅವತ್ತು ಲೈಬ್ರರಿ ಡೇ ಆಗಿತ್ತು. ನಮ್ಮ ಸಂಘಟನೆ, ನಾನು, ನಮ್ಮ ನಾಗೇಶ್ ಅಣ್ಣನವರು, ನಮ್ಮೆಲ್ಲ ರಾಜ್ಯದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಫ್ರೀಡಂ ಪಾರ್ಕ್ ಹೋರಾಟ ಮಾಡಿದ್ವಿ. ಅಲ್ಲೂ ಕೂಡ ಸಹಸ್ರಾರು ಜನ ಸೇರಿದ್ರು. ಅವತ್ತು ಬರಗೂರು ರಾಮಚಂದ್ರಪ್ಪ ಸಾಹೇಬರು, ಪುಟ್ಟಣ್ಣವರು, ರಾಮೋಜಿ ಗೌಡ್ರು. ಮತ್ತು 1 ವರ್ಷ ಹೋಯಿತು. 1 ವರ್ಷ ಹೋದ್ಮೇಲೆ ಮತ್ತೆ ಮಧು ಬಂಗಾರಪ್ಪ ಸಾಹೇಬರಿಗೆ ಟೀಚರ್ಸ್ ಡೇ ಬರ್ತಾ ಇತ್ತು. ಸೆಪ್ಟೆಂಬರ್ 5, 2025 ಬಹುಶಃ ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಮಧು ಬಂಗಾರಪ್ಪ ಸಾಹೇಬರು ನಮ್ಮನ್ನು ಕರೀತಾರ, ಬೇಡ ಮಾತಾಡೋಣ ಬರ್ರಿ ಅಂದಾಗ 4ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ನಡೀತದೆ ಸರ್. ಸೆಪ್ಟೆಂಬರ್ 4, 2025 ಬಹುಶಃ ಈ ರಾಜ್ಯದ ಶಿಕ್ಷಕರ ಒಂದು ಶೈಕ್ಷಣಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಸಚಿವ ಸಂಪುಟದ ಸಭೆ ಅದು. ತಮ್ಮ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರ ಎಲ್ಲ ಸಚಿವ ಸಂಪುಟದ ಸದಸ್ಯರು ಸೇರ್ಕೊಂಡು ಈ ರಾಜ್ಯದ ಶಿಕ್ಷಕರಿಗೆ ಯಾರಿಗೆ ಪದವಿಯನ್ನು ಪೂರಿಸಿ ಅವ್ರ ಹಿಂಬಡ್ತಿಯನ್ನು ಹೊಂದಿದಾರ ಅವರನ್ನ ರೀಸ್ಟೋರ್ ಮಾಡ್ತೇವೆ ಅಂತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನ ಮಾಡಿದ್ರೆ. ಐತಿಹಾಸಿಕ ತೀರ್ಮಾನ. ಇಡೀ ದೇಶದಲ್ಲಿ 1 ಸಲ ಹಿಂಬಡ್ತಿ ಕೊಟ್ಟಿದ್ದನ್ನ ವಾಪಸ್ ಪಡೆದಿರ್ತಕ್ಕಂಥ ಇತಿಹಾಸ ಎಲ್ಲಿ ಇಲ್ಲ. There is no other chance in any department.
ದಟ್ ವಿ ಹ್ಯಾವ್ ಬಿಕಮ್ ದ ರಿಸ್ಟೋರಿಂಗ್. ಎಲ್ಲೂ ಇಲ್ಲ. ಅವರು ಅದನ್ನ ಬರೀ ರಿಸ್ಟೋರ್ ಮಾಡಲಿಲ್ಲ. ಮರುದಿವಸ ತಾವು ಟೀಚರ್ಸ್ ಡೇಗೆ ಬರ್ತೀರಿ. ತಾವು ಟೀಚರ್ಸ್ ಡೇ ಬಂದಾಗ ತಮ್ಮ ಮಾತುಗಳು ಹೆಂಗಿದ್ದು ಅಂತಂದ್ರ ಅದನ್ನ ತಾವೇ ಕೂಡ ಕೇಳಬಹುದು. ಇವತ್ತು 1ರಿಂದ 7ನೇ ತರಗತಿಯವರೆಗೆ ಅಲ್ಲಿಂದ ನೇಮಕ ಆಗಿದ್ರಲ್ಲ, ಅದರಿಂದ 1ರಿಂದ 5ಕ್ಕೆ ಹಿಂಬಡ್ತಿ ಆಗ್ಬಿಟ್ಟಿತ್ತು. ಅದನ್ನು ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ 2017ನೇ ಇಸ್ವಿನಲ್ಲಿ ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಬಹುಶಃ ಅದರಿಂದ ಎಲ್ಲ ಟೀಚರ್ಗಳಿಗೂ ಕೂಡ ಉಪಯೋಗ ಆಗ್ತದೆ. ಅವತ್ತು ಬರೇ ನಮ್ಮ ಮುಖ್ಯಮಂತ್ರಿ ಸಾಹೇಬರು ಅಷ್ಟೇ ಹೇಳಿಲ್ಲ, ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಕೂಡ ಅವತ್ತಿನ ಸಭೆಯಲ್ಲಿ ಬಹುಶಃ ಆ ವಿಷಯವನ್ನು ಪ್ರಸ್ತಾಪ ಮಾಡಿ ಅದನ್ನು ರಿಸ್ಟೋರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇಂಥ ಐತಿಹಾಸಿಕ ಕೆಲಸ ಮಾಡಿದ್ದಕ್ಕೆ ನಾವು ನಿಮ್ಗೊಂದು ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಸರ್. ಆ ಕಾರಣಕ್ಕಾಗಿ ಇಷ್ಟೊಂದು ಲಕ್ಷಾಂತರ ಜನ ಸೇರಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀವಿ ಸರ್. ಆದರೆ ನಿಮ್ಮ ಹತ್ರ ಒಂದು ವಿನಂತಿ ಇದೆ ಸರ್, ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. 43,000 ಜನ ಇವತ್ತು ನಾವು ಡಿಗ್ರಿ ಮುಗಿಸಿದೀವಿ ಸರ್. 20-25 ವರ್ಷಗಳ ಕಾಲ ಕೆಲಸ ಮಾಡ್ತೀವಿ ಸರ್. ನಾವೇ 30 ವರ್ಷದಿಂದ ಪಾಠ ಮಾಡ್ತಾ ಇದ್ದೀವಿ. ನಮಗೆ ಬಡ್ತಿ ಕೊಟ್ರ ಅನ್ಯಾಯ ಆಕೈತೆ ಅಂತೇಳಿ ನೀವು ರಿಸ್ಟೋರ್ ಮಾಡಿದ್ದೀರಿ. ಇವರೆಲ್ಲರಿಗೂ ಒಂದು ಇನ್ಕ್ರಿಮೆಂಟ್ ಕೊಟ್ರ ನೀವು ವರ್ಷಕ್ಕೆ 27 ಕೋಟಿ ಕೊಡಿ, ಬರೇ 25 ಕೋಟಿ ಸರ್. ನಾವು 43,000 ಜನ, ವರ್ಷಕ್ಕೆ 25 ಕೋಟಿ ಬರ್ತೈತೆ ಸರ್. ಮುಂದೆ ಒಂದು ವರ್ಷ ಹೋಗೋಣ 40,000 ಜನ ಹಾಕಿವಿ ಸರ್. 2 ವರ್ಷ ಹೋಗೋಣ 38,000 ಜನ ಹಾಕಿವಿ ಸರ್. 3 ವರ್ಷ ಹೋಗೋಣ 35, 5 ವರ್ಷದಿಂದ 8 ವರ್ಷದೊಳಗೆ ನಾವೆಲ್ಲ ರಿಟೈರ್ಡ್ ಆಗಿ ಹೋಗ್ತೀವಿ ಸರ್. 25 ಕೋಟಿ ಇದ್ದಿದ್ದು ಕಡಿಮೆ ಆಗ್ತಾ ಆಗ್ತಾ ಬರ್ತೈತೆ ಸರ್. ಈ ರಾಜ್ಯದ ಶಿಕ್ಷಕರು ನಿಮ್ಮನ್ನು ಪ್ರಾಮಾಣಿಕವಾಗಿ ನೆನೆಸ್ಕೊಳ್ತೀವಿ ಸರ್. ಅದಕ್ಕೆ ಆ ಕಡತವನ್ನ ತಮಗೆ ಕಳಿಸ್ಕೊಟ್ಟಿದ್ದೀವಿ ಸರ್. ಆರ್ಥಿಕ ಇಲಾಖೆಯಲ್ಲಿದೆ. ಬಹುಶಃ ತಾವು ಅದನ್ನ ಯಾರು ಡಿಗ್ರಿ ಮುಗಿಸಿದಾರ ಅವರಿಗೆ ಒಂದು ಇನ್ಕ್ರಿಮೆಂಟ್ ಕೊಡ್ತಕ್ಕಂಥ ಐತಿಹಾಸಿಕ ಆದೇಶವನ್ನ, ಇವತ್ತು ಐತಿಹಾಸಿಕ ಘೋಷಣೆಯನ್ನ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಸರ್. ನಾನು ಹಾವೇರಿ ಒಳಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಂದು SC ಮಗು ಶಾಲೆಗೆ ಬರ್ತಿತ್ತು. ಆ ಮಗು ಶಾಲೆಗೆ ನಮ್ಮ ಫ್ರೆಂಡ್ ಒಬ್ಬ ಮಲ್ಲಪ್ಪ ಕರಿಯನ್ನವರಂತ ಹುಡುಗಿದ್ದ. ಆ ಮಗು ಒಂದೇ ನೋಟ್ ಪುಸ್ತಕದಲ್ಲಿ 6 ಸಬ್ಜೆಕ್ಟ್ ಬರಿತಿತ್ರಿ. ಅದು ಆ ಮಾಸ್ತರ್ ಏನು ಹೇಳಿದಂದ್ರ, ಈ ನೋಟ್ಬುಕ್ ಒಂದು ಸಾಲಂಗಿಲ್ಲಪ್ಪ, 6 ನೋಟ್ಬುಕ್ ತಗೊಂಡು ಬಾ ಅಂತ ಹೇಳಿ ಮನೆಗೆ ಕಳಿಸ್ತಾನ. ಮನೆಗೆ ಕಳಿಸಿದ್ರೆ ಅವ್ರವ್ವ ಒಂದು SC ಹೆಣ್ಮಗಳು ಹೊಲಕ್ಕೆ ದುಡಿಯಾಕೆ ಹೋಗಿದ್ಲಂತ. ಯವ್ವ ನಮ್ಮ ಮಾಸ್ತರ್ ನನಗೆ ನೋಟ್ಬುಕ್ ಕೊಡಸಂದ್ರ 6 ದಿನ ಆದರೂ ಕೊಡ್ಸಕ್ಕಾಗ್ಲಿಲ್ಲಂತ. ಕಡಿಕ ಮಾಸ್ತರ್ ಮನೆಗೆ ಹೊಕ್ಕಾನ್ ನೋಡ್ರಿ. ಮಾಸ್ತರ್ ಕಳಕಳಿ, ಯಾಕೋ ಶಾಲಿಗೆ ಬರಾಕತ್ತಿಲ್ಲ ಅಂದ್ರ ನೀವು 6 ನೋಟ್ಬುಕ್ ತಗೊಂಬ ಅಂದಿರಿ, ನನಗೆ ಬರೆಯಾಕೆ ನೋಟ್ಬುಕ್ ಇಲ್ಲ ಅಂದಾಗ, ಆಯ್ತು ಬಾರಪ್ಪ ನಿಮ್ಮ ಮಗು ಕೊಡ್ಸಕ್ಕೆ ಆಗೋದಿಲ್ಲಲ್ಲ, ನಾನ ಕೊಡಿಸ್ತೀನಿ ಅಂತೇಳಿ 6 ನೋಟ್ಬುಕ್ ಕೊಡಿಸ್ತಾನ. ಅವ ನನಗೆ ಹೇಳ್ದ, ಅಣ್ಣ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಶಾಲೆಗೆ ಬರೋ ಮಕ್ಕಳಿಗೆ ಮೊಟ್ಟೆ ಕೊಡ್ತಾರ, ಹಾಲು ಕೊಡ್ತಾರ, ಬಾಳೆಹಣ್ಣು ಕೊಡ್ತಾರ, ಚಿಕ್ಕಿ ಕೊಡ್ತಾರ, 2 ಜೊತೆ ಬಟ್ಟೆ ಕೊಡ್ತಾರ, ಶೂ ಕೊಡ್ತಾರ, ಸಾಕ್ಸ್ ಕೊಡ್ತಾರ. ಆದ್ರ ಈ ರಾಜ್ಯದ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಬಡವರ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ, ಹಿಂದುಳಿದವ್ರ ಮಕ್ಕಳಿಗೆ, ಅಲ್ಪಸಂಖ್ಯಾತ ಮಕ್ಕಳಿಗೆ ಬರೀಲಿಕ್ಕೆ 6 ನೋಟ್ಬುಕ್ ಬೇಕನ್ನ ಸಾಹೇಬ್ರಿಗೆ ಹೇಳಂದಾಗ ನಾನು ಇದನ್ನ ಬರೆದು ಕೊಟ್ಟೆ ಅವ್ರಿಗೆ ಟೀಚರ್ಸ್ ಡೇದಾಗ. ಸಾಹೇಬ್ರ ಕೈ ಮುಗಿತೀನಿ ರೀ, ಮಕ್ಕಳಿಗೆ ನೀವು ನೋಟ್ಬುಕ್ ಕೊಡ್ಬೇಕ್ರಿ ಅಂದಾಗ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರು ವೇದಿಕೆ ಮೇಲೆ ಇದ್ರು. ಅವ್ರಿಗೂ ಕೇಳಿದ್ರು, ರಶ್ಮಿ ಮಹೇಶ್ ಅವ್ರಿಗೆ ಕೇಳಿದ್ರು, ಸರ್ ಕೊಡ್ಬೋದ್ರಿ ಅಂದ್ರು. ಬಹುಶಃ ಅವತ್ತು ಅವ್ರು ಘೋಷಣೆ ಮಾಡಿದಾರ ಬಜೆಟ್ನಲ್ಲೂ ಕೂಡ ಈ ರಾಜ್ಯದ ಸರ್ಕಾರಿ ಶಾಲೆ ಮಕ್ಕಳಿಗೆ ತಾವು 6 ನೋಟ್ ಪುಸ್ತಕಗಳನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್. ನಾನು ಬಹುಶಃ ಕಳೆದ 10 ವರ್ಷಗಳಲ್ಲಿ ಸರ್, ಕಳೆದ 10 ವರ್ಷಗಳಲ್ಲಿ 2005ರಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ನಲಿಕಲಿ ಪದ್ಧತಿ ಜಾರಿಗೆ ಬಂತು. 1, 2, 3ನೇ ತರಗತಿಯ ಮಕ್ಕಳನ್ನ ಕೂಡಿಸಿ ಬೋಧಿಸ್ತಕ್ಕಂಥ ಪದ್ಧತಿ ಅದು. ಇವತ್ತು 20 ವರ್ಷಗಳ ನಂತರ ನಿಮ್ಮ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದೆ. ರಾಜ್ಯದ 40,000 ಶಾಲೆಗಳಲ್ಲಿ 27,000 ಶಾಲೆಗಳಲ್ಲಿ ನಲಿಕಲಿಯನ್ನ ಮಧು ಬಂಗಾರಪ್ಪನವರು ತಮ್ಮ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ಇತಿಹಾಸ. ನಾವು ಇನ್ನು 5ರಿಂದ 10 ವರ್ಷ ಸಮಯ ಕೇಳ್ತೀವಿ ಸರ್ ನಿಮ್ಮ ಹತ್ರ. 17 ಲಕ್ಷ ಮಕ್ಕಳೇನು ಸರ್ಕಾರಿ ಶಾಲೆಯಲ್ಲಿ ಕಡಿಮೆ ಆಗಿದ್ವಲ್ಲ, ತಾವು ನಲಿಕಲಿ ರದ್ದು ಮಾಡಿದ್ದೀರಿ. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ LKG UKG ಅನ್ನ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಸರ್ ನಾನು. ಈಗ 10,000 3,000 ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರ, ಯಾರು ಇವತ್ತು ಬಡವರ ಮಕ್ಕಳು, ದಲಿತರ ಮಕ್ಕಳು, ರೈತರ ಮಕ್ಕಳು ಯಾರು ಕೂಡ 6 ವರ್ಷದ ಮಕ್ಕಳನ್ನ ಮನೆಗೆ ಇಟ್ಕೊಳ್ಳೋದಿಲ್ಲ. ಯಾವ ಸರ್ಕಾರಿ ಶಾಲೆಗಳಲ್ಲಿ LKG UKG ಪ್ರಾರಂಭ ಆಗಿ ಒಂದು ಕಡೆ ನಲಿಕಲಿ ರದ್ದಾದ್ರ ಈ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗೆ ಲಕ್ಷೋಪಲಕ್ಷ ರೀತಿಯಲ್ಲಿ ಮಕ್ಕಳನ್ನ ದಾಖಲೆ ಮಾಡಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಟೀಚರ್ಸ್ ಆರ್ ಮೆಂಟ್ ಫಾರ್ ಟೀಚಿಂಗ್, ಟೀಚರ್ಸ್ ಆರ್ ಮೆಂಟ್ ಫಾರ್ ಟೀಚಿಂಗ್. ನೀವು ಜಾರಿಗೆ ತರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಸರ್. ಈ ಸರ್ಕಾರದ ಬದ್ಧತೆ ಯೋಜನೆಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ರವರ ಸರ್ವೆ ಸಮೀಕ್ಷೆಗೆ ನಮನ ಹಾಕಿದ್ರಿ ಸರ್. ಶಿಕ್ಷಕ ನಾವು ಎಷ್ಟು ಕಷ್ಟಪಟ್ಟು
ನಿಮ್ಮ ಸರ್ಕಾರದ ಯೋಜನೆ ನಮ್ಮ ಸರ್ಕಾರದ ಯೋಜನೆ ಅಂತೇಳಿ ಎಷ್ಟೇ ತ್ರಾಸಾದ್ರೂ ಕೂಡ ತಾವು ಮೈಸೂರಿನಲ್ಲಿ ದಸರಾದಲ್ಲಿದ್ರು ಕೂಡ ನಾವು ದಸರಾ ರಜೆ ತೆಗೆದುಕೊಳ್ಳದೆ ಕೂಡ ನಾವು ಏನ್ ಮಾಡಿದೀವಿ, ಸಮೀಕ್ಷೆಯನ್ನ ಮಾಡಿಕೊಟ್ಟಿದ್ದೇವೆ. ಜೊತೆಗೆ ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆ ನಡೀತು ಸರ್. ಬಹುಶಃ ದೀಪಾವಳಿ ಹಬ್ಬ ಇತ್ತು ಸರ್, ಎಲ್ಲರೂ ಕೂಡ ಸಮೀಕ್ಷೆ ಮಾಡ್ತಾ ಇದ್ವಿ. ನಾನು ಪುಟ್ಟಣ್ಣವರು ರಾಮೋಜಿಗೌಡರು ಬಂದಿದ್ದು ತಮ್ಮ ಹತ್ರ ಕೈ ಮುಗಿತೀವಿ ಸರ್, ಒಂದು 10 ದಿವಸ ತಾವು ರಜಾ ಕೊಡಬೇಕು ಅಂದಾಗ DK ಶಿವಕುಮಾರ್ ಅವರು ತಾವಿಬ್ರು ಇದ್ದು ಸಭೆಯಲ್ಲಿ ಹೇಳ್ತೀರಿ ಖಂಡಿತವಾಗ್ಲು ಅಂತ ಹೇಳಿ. ಜೊತೆಗೆ ಸರ್ ತಮ್ಮ ಇನ್ನೊಂದು ಅದ್ಭುತವಾದ ವಿಷಯ ಸರ್, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಆದೇಶ ಮಾಡ್ತೀವಿ ಸರ್. ನಮಗ 20-30 ವರ್ಷ ನಾವು ಸೇವೆ ಸಲ್ಲಿಸಿದ್ರು ಮತ್ತೇನ್ ಬರಿಬೇಕಂತ ಆದೇಶ ಮಾಡೈತ್ರಿ, ಪರೀಕ್ಷೆ ಬರಿಬೇಕಂತ ಆದೇಶ ಮಾಡೈತಿ. ಬಹುಶಃ ಭಾರತ ದೇಶದ ಇತಿಹಾಸದಲ್ಲೇನೆ ಕರ್ನಾಟಕ ಸರ್ಕಾರ, ತಾವು DK ಶಿವಕುಮಾರ್ ಅವರು, ಮಧು ಬಂಗಾರಪ್ಪನವರು, ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪೇನು ಬರ್ತದ ನೋಡೋಣ, ಅಲ್ಲಿವರೆಗೆ TET ಅನ್ನ ಎಕ್ಸೆಂಪ್ಟ್ ಮಾಡಿ ಬಡ್ತಿಯನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ಅದು ನಿಮ್ಮ ನೇತೃತ್ವದ ಸರ್ಕಾರ. ಕಳೆದ 15 ದಿನಗಳ ಹಿಂದೆ 3-4 ವರ್ಷದಿಂದ ಬಡ್ತಿ ನಿಂತಿದ್ದು ಸರ್. 3,000 ಜನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿವೃತ್ತಿ ಆಗೋರು ಹಿರಿಯ ಮುಖ್ಯ ಗುರುಗಳಾಗಿದ್ದಾರ. ನಿನ್ನೆ ಕೂಡ ಸರ್ ನಾವು ಬೆಂಗಳೂರಿನ ಕಡೆ ಬರ್ತಾ ಇದ್ವಿ, ನಮ್ಮ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಯಾಗಿ ನಮಗೆ ಇವತ್ತೇನಾಗಿದ್ದಾವೆ ಅಂತಂದ್ರೆ ಅಂತಿಮ ಅಧಿಸೂಚನೆಗಳು ಬಂದಿದ್ದಾವೆ. ಬಹುಶಃ ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ತವೆ ಸರ್. ಆದರೆ ಇವತ್ತು ನಮಗೆ ಕಲಿಸೋದಕ್ಕಿಂತ ಹೆಚ್ಚು ಬೇರೆ ಬೇರೆ ಕೆಲಸದ ಒತ್ತಡಗಳಾಗಿದ್ದಾವೆ ಸರ್. ಇವತ್ತು 4ರಿಂದ 5 ಜನ ಟೀಚರ್ಸ್ ಅನ್ನ BLO ಡ್ಯೂಟಿಗೆ ತೆಗೆದುಕೊಳ್ತಾ ಇದ್ದಾರ, ಏನು ಸ್ಪೆಷಲ್ ಸರ್ವೆ ಮಾಡಕ್ ತೆಗೆದುಕೊಳ್ತಾ ಇದ್ದಾರ. ನಾವು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇವೆ ಸರ್, ಶಿಕ್ಷಕರಿಗೆ ಇನ್ನಿತರ ಚಟುವಟಿಕೆಗಳಿಂದ ಮುಕ್ತ ಮಾಡ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಅಂತಕ್ಕಂಥದ್ದು. ತಾವು ಇತ್ತೀಚೆಗೆ ಸರ್ ವೈದ್ಯರಿಗೆ ಒಂದು ಕಾನೂನನ್ನ ರೂಪಿಸಿದ್ರಿ, ಯಾರಾದ್ರೂ ವೈದ್ಯರ ಮೇಲೆ ಹಲ್ಲೆಗಳಾದ್ರ ಅದಕ್ಕೊಂದು ಕಾನೂನು ರೂಪಿಸಿದ್ರಿ. ಅದೇ ಮಾದರಿಯಲ್ಲಿ ಇವತ್ತು ಶಿಕ್ಷಕರಿಗೂ ಕೂಡ ಅವರ ರಕ್ಷಣೆಗಾಗಿ ಒಂದು ಕಾನೂನನ್ನ ರೂಪಿಸುವ ಅವಶ್ಯಕತೆ ಇದೆ. ಇವತ್ತು ನಾವೇನು ತಪ್ಪು ಮಾಡದೇ ಇದ್ರೂ ಕೂಡ ನಮ್ಮ ಮೇಲೆ ಸಾಕಷ್ಟು ಆಪಾದನೆಗಳು ಬರ್ತಾ ಇದ್ದಾವೆ. ತಾವೊಂದು ಕಾನೂನು ಜಾರಿ ಮಾಡಬೇಕು. ನಾವು ಶಾಲೆ ಕಲಿಯುವಾಗ ಶಾಲೆಯೊಳಗೆ ಸ್ವಚ್ಛತೆ ಮಾಡ್ತಾ ಇದ್ವಿಲ್ರಿ, ಮಾಡ್ತಾ ಇದ್ವಿ. ನಾವು ಮಕ್ಕಳಿಗೆ ಶ್ರಮದಾನದ ಮಹತ್ವವನ್ನು ತಿಳಿಸ್ಕೊಡ್ಬೇಕಾಗ್ತದ. ಶಾಲಾ ವಾತಾವರಣದಲ್ಲಿ ಮಕ್ಕಳು ಶಾಲೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕೆಲಸಗಳ ಮಾಡಿದ್ರ ಅದೇನ್ ತಪ್ಪಲ್ಲ ಅಂತಕ್ಕಂಥ ಒಂದು ಕಾನೂನನ್ನು ತಾವು ಜಾರಿಗೊಳಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2 ಬೇಡಿಕೆಗಳು ನಿಮ್ಮ ಮುಂದೆ ಇಡ್ತೀವಿ, ಕೈ ಮುಗಿತೀನಿ. ನೀವಿಬ್ರು ಇವತ್ತು ಲಕ್ಷಾಂತರ ಜನ ಶಿಕ್ಷಕರು, ಮಧು ಬಂಗಾರಪ್ಪ ಸಾಹೇಬ್ರಿದ್ದಾರ. ಒಂದು ನಾನು ತಮ್ಮ ಹತ್ರ ವಿನಂತಿ ಮಾಡ್ಕೊಂಡಿದ್ದೀನಿ, ತಾವು ರೀಸ್ಟೋರ್ ಮಾಡಿದ್ದೀರಿ, ರೀಸ್ಟೋರ್ ಮಾಡಿದಂಥ ಶಿಕ್ಷಕರಿಗೆ, ಒಂದು ಪದವಿ ಪೂರೈಸಿದ ಶಿಕ್ಷಕರಿಗೆ ಒಂದು ವೇತನ ಬಡ್ತಿ ಇನ್ಕ್ರಿಮೆಂಟ್ ಅನ್ನ ಕೊಡಬೇಕು ಸರ್. ಬಹಳ ದೊಡ್ಡ ನೋವಿನ ಸಂಗತಿ ಏನು ಅಂತಂದ್ರ ನಮ್ಮ ರಾಜ್ಯದ ಶಿಕ್ಷಕರ ಸಂಘಟನೆ ಸರ್, ಜೈಶಂಕರ್ ಅಂತಕ್ಕಂಥ ಒಬ್ಬ ದಲಿತ ಮನುಷ್ಯ 1971-72ರಲ್ಲಿ ಕಟ್ಟಿದ್ರು. 81-82ರಲ್ಲಿ ದಿವಂಗತ ಗುಂಡೂರಾಯರು ಸಂಘಕ್ಕೆ ಮಾನ್ಯತೆಯನ್ನು ಕೊಟ್ಟರು. ಅದು ಆದ್ಮೇಲೆ ಹಲವಾರು ಜನ ಅಧ್ಯಕ್ಷರು, ಉಮಾಪತಿ ಅವರು ಇರ್ಬೋದು, ಈರೇಗೌಡರು ಇರ್ಬೋದು, ಸನ್ಮಾನ್ಯ ಗುರಿಕಾರ್ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಾಗೇಶನ್ ಇರ್ಬೋದು, ಇವರೆಲ್ಲ ಸಂಘಟನೆ ಕಟ್ಕೊಂಡು ಬಂದೀವಿ ಸರ್. ಸಾವಿರಾರು ಜನ ಬೆಂಗಳೂರಿಗೆ ಬಂದ್ರ ನಮಗೊಂದು ಕಚೇರಿಗೆ ನಿವೇಶನ ಇಲ್ಲ ಸರ್. ದಯಮಾಡಿ ಕೈ ಮುಗಿತೀನಿ ಸರ್, ತಾವು 3 ಜನ ಇದ್ದೀರಿ, ದಯಮಾಡಿ ಒಂದು ನಿವೇಶನವನ್ನ ಬೆಂಗಳೂರಿನ ಗಾಂಧಿನಗರದಲ್ಲಿ ಒಂದು ನಿವೇಶನವನ್ನ ಕೊಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಸರ್ ಈ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ 2nd ಸ್ಯಾಟರ್ಡೆ 4th ಸ್ಯಾಟರ್ಡೆ ರಜೆ ಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ಶಿಕ್ಷಕ ಮತ್ತು ಶಾಲೆಗಳಿಗೆ 2nd ಸ್ಯಾಟರ್ಡೆ ಮತ್ತು 4th ಸ್ಯಾಟರ್ಡೆ ರಜೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮುಖ್ಯ ಗುರುಗಳ ಬಡ್ತಿ ವೇಳಾಪಟ್ಟಿಯನ್ನು ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ 2005 ನೋಟಿಫಿಕೇಶನ್ ಆಗಿ 2006 ಅಲ್ಲಿ ನೇಮಕಾತಿ ಆದ 13,000 ಜನರನ್ನ NPS ನಿಂದ OPS ಮಾಡಿದ್ದೀರಿ. ಅದರಲ್ಲಿ 5,000 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಸೇರಿದ್ದೀರಿ. ಬಹುಶಃ DK ಶಿವಕುಮಾರ್ ಅವರು ತಾವು ತಮ್ಮ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ರಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ NPS ಅನ್ನ ರದ್ದುಗೊಳಿಸಿ OPS ಅನ್ನ ಜಾರಿಗೊಳಿಸ್ತೀನಿ ಅಂತೇಳಿ. ನಾವು ಇವತ್ತೇ ಮಾಡಿ ನಾಳೆ ಮಾಡಿ ಅನ್ನೋದಿಲ್ಲ, ನಿಮ್ಮ ಸರ್ಕಾರದ ಅವಧಿಯಲ್ಲಿ NPS ಅನ್ನ ರದ್ದುಗೊಳಿಸಿ OPS ಅನ್ನ ಜಾರಿಗೊಳಿಸಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೇನೆ. ಬಹುಶಃ ನಮ್ಮ ಅಟೆಂಡೆನ್ಸ್ ನೋಡಿದ್ರೆ ನಿಮ್ಗೆ ಅನಿಸ್ತೈತೆ ಸರ್, ಶಾಲೆಯೊಳಗೂ ನಮ್ಗೆ ಫೇಸ್ ಅಟೆಂಡೆನ್ಸ್ ಹಾಕಿಡಾಕತ್ತಾರ ಸರ್ ಈ ಮಧು ಬಂಗಾರಪ್ಪ ಸಾಹೇಬರು. ಶಿಕ್ಷಕರ ಮೇಲೆ ನಮಗೆ ನಂಬಿಕೆ ಇರಲಿ ಸರ್, ನಾವು ಬೇರೆ ಬೇರೆ ದೂರದ ಹಳ್ಳಿಗಳಿಗೆ ಹೋಗಬೇಕು. ಕ್ಯಾಂಪ್ಸ್ ಅಟೆಂಡೆನ್ಸ್ ನಿಂದ ರಾಜ್ಯದ ಶಿಕ್ಷಕರಿಗೆ ವಿನಾಯಿತಿಯನ್ನು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ರಾಜ್ಯದ ಶಿಕ್ಷಕರ ಸಂಘಟನೆಗೆ ದೊಡ್ಡ ಇತಿಹಾಸ ಇದೆ. ಬಹುಶಃ ಇದರ ಸುವರ್ಣ ಮಹೋತ್ಸವವನ್ನು ಆಚರಿಸುವ
ಭಾಗ ಮತ್ತು ಯೋಗ ಎಲ್ಲ ಪದಾಧಿಕಾರಿಗಳಿಗೆ ಸಿಕ್ಕಿದೆಯಲ್ಲ, ನಾವೆಲ್ಲ ಪುಣ್ಯವಂತರು. ಯಾರು ವ್ಯಕ್ತಿ ಕೂಡ ಶಾಶ್ವತ ಅಲ್ಲ, ಸಂಘ ಮತ್ತು ಸಂಘಟನೆ ಶಾಶ್ವತವಾಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಜೀವ ಮತ್ತು ಜೀವನ ಶಿಕ್ಷಕರಿಗಾಗಿಯೇ ಮೀಸಲಿಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಜೈ ಶಿಕ್ಷಕ್. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಇತರೆ ಡಿಪಾರ್ಟ್ಮೆಂಟ್ಗಳು ಈಗ BLO ಅದೊಂದೇ ಅಲ್ಲ, ಜಾತಿ ಗಣತಿ ಮತ್ತೊಂದು ಎಲ್ಲವನ್ನೂ ಕೂಡ ಒಂದು ಶಾಲೆಯಲ್ಲಿ 500 ಮಕ್ಕಳಿದ್ರೆ ಅಷ್ಟೂ ಜನ ಟೀಚರ್ಸ್ನ ತಗೊಂಡ್ಬಿಟ್ಟಿದ್ದಾರೆ ಸರ್. ಪಾಠ ಮಾಡೋಕ್ಕೆ ಬಿಡ್ತಾ ಇಲ್ಲ. ನೇರವಾಗಿ ಅವರು ಶಿಕ್ಷಣ ಇಲಾಖೆ ಮುಖಾಂತರ ಅವ್ರು ಬರ್ತಾ ಇಲ್ಲ, ನೇರವಾಗಿ ಅವರು ನೋಟಿಸ್ಕೊಂಡು ಕೊಡ್ತಾರೆ, ನೇರವಾಗಿ ತಗೊಬಿಡ್ತಾರೆ, ನೇರವಾಗಿ ಆಕ್ಷನ್ ತೆಗೆದುಕೋತೀವಿ ಅಂತಾರೆ. ಇದು ನಿಲ್ಲಬೇಕು. ಅವ್ರು ಏನೇ ತೆಗೆದುಕೊಳ್ಳೋದಾದ್ರೆ ಶಿಕ್ಷಣ ಇಲಾಖೆ ಮುಖಾಂತರನೇ ಅವರು ಯಾವುದೇ ಕೆಲಸಕ್ಕೆ ಅಣಿ ಮಾಡಬೇಕು, ಇಲ್ಲ ಅಂದರೆ ತಗೋಬಾರ್ದು. ಇದನ್ನು ದಯವಿಟ್ಟು ಮಾಡಿಕೊಡ್ಬೇಕು. 43,000 ಜನಕ್ಕೆ ಅನುಕೂಲ ಆಗುತ್ತೆ. ಒಂದು ಇನ್ಕ್ರಿಮೆಂಟ್ ಏನು ಪದವೀಧರ ಟೀಚರ್ಸ್ ಇದ್ದಾರೆ, ಅವರು ದಯಮಾಡಿ ಇವತ್ತು ಅನೌನ್ಸ್ ಮಾಡಿದ್ರೆ ಇದೊಂದು ಐತಿಹಾಸಿಕ ತೀರ್ಮಾನ ಇದೆ ಸರ್. ಇನ್ನು ಮಿಕ್ಕಾದಂತೆ ನಮ್ಮ ಚಂದ್ರಶೇಖರ್ ನುಗ್ಲಿಗೆ ಆಫೀಸನ್ನ ಕೇಳ್ತಾ ಇದ್ದಾರೆ, ದಯಮಾಡಿ ಆಫೀಸು ಇದೆ ಸರ್, ನೀವು ಅಂತಂದರೆ ಮಧು ಬಂಗಾರಪ್ಪನವರೇ ಮಾಡಿಕೊಡ್ಬೋದು ಸರ್, ಅದೇನಂತ ದೊಡ್ಡದಲ್ಲ. ಯಾಕೆಂದರೆ ಗಾಂಧಿನಗರದಲ್ಲೂ ಇದೆ, ಚಾಮರಾಜಪೇಟೆಯಲ್ಲೂ ಇದೆ, ಎಲ್ಲ ಕಡೆನೂ ಕೂಡ ಖಾಲಿ ಜಾಗಗಳಿದೆ. ಅದನ್ನೇ ಕೊಟ್ಟರೆ ಅವರು ಮಾಡ್ಕೊಳ್ತಾರೆ ಸರ್. ದಯಮಾಡಿ ಅದನ್ನು ಮಾಡಿಕೊಡಿ ಸರ್. ಈಗಾಗಲೇ ತಾವೇ ಪ್ರಣಾಳಿಕೆಯಲ್ಲಿ ಹೇಳಿದ್ದೀರಿ NPS OPS ಮಾಡ್ತೀವಿ ಅಂತೇಳಿ. ನಾಳೆನೇ ಮಾಡಿ, ನಾಳಿದ್ದು ಮಾಡಿ, 6 ತಿಂಗಳು ಮಾಡಿ ಅಂತ ಹೇಳಲ್ಲ. ಆದರೆ ಈ ಸರ್ಕಾರದಲ್ಲಿ OPSನ ಕೊಡ್ತಕ್ಕಂಥ ಅಭೂತಪೂರ್ವವಾದಂಥ ಒಂದು ತೀರ್ಮಾನವನ್ನು ಪ್ರಕಟ ಮಾಡಬೇಕು ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಮನವಿ ಮಾಡಿಕೊಂಡು, ನಿಮ್ಮ 3 ಜನಕ್ಕೆ ಧನ್ಯತಾ ಭಾವದಿಂದ ಅವರು ನಿಮಗೆ ಈ ಗೌರವ ಸಮರ್ಪಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಈ ಸಮಾರಂಭವನ್ನು ಮಾಡಿದ್ದಾರೆ. ಪ್ರತಿ ಮೂಲೆಯಿಂದನೂ ಕೂಡ ಬಂದಿದ್ದಾರೆ. ಸಂಘಟನೆಯಲ್ಲಿ ಬಲ ಇದೆ. ಸಂಘಟನೆ ಇದ್ರೆ ಮಾತ್ರ ನಾವು, ಸಂಘಟನೆ ಇಲ್ಲಾಂದ್ರೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಈ ಸಂಘಟನೆ ಉಳಿಸ್ಬೇಕು, ಬೆಳೆಸಬೇಕು. ಚಂದ್ರಶೇಖರ್ ನುಗ್ಲಿ ಅಂತ ಪ್ರಾಮಾಣಿಕವಾದಂಥ ಹೋರಾಟಗಾರನ ಹಿಂದೆ ಸಂಘ ನಿಲ್ಲಬೇಕು ಎಲ್ಲರೂ ಕೂಡ ಅನ್ನೋಂಥ ಮಾತನ್ನು ಹೇಳ್ತಾ, ಇವತ್ತಿನ ದಿನ ನಾನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರನ್ನ, ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ಮತ್ತು ಮಧು ಬಂಗಾರಪ್ಪನವ್ರನ್ನ ನಾನು ಹೃತ್ಪೂರ್ವಕ ನಿಮ್ಮೆಲ್ಲರ ಪರವಾಗಿ, ಈ ರಾಜ್ಯದ ಸಮಸ್ತ ಶಿಕ್ಷಕರ ಪರವಾಗಿ ನಾನು ಅಭಿನಂದಿಸ್ತೀನಿ. ಈ ಹಂತಕ್ಕೆ ಏನಾದ್ರು ತಂದಿದ್ದಾರೆ ಅಂತ ಹೇಳಿದರೆ ಅವರ ಸಂಘಟನೆ, ಪುಟ್ಟಣ್ಣವ್ರು ಇರ್ಬೋದು, ರಾಮೋಜಿ ಗೌಡರು ಇರ್ಬೋದು, ನಮ್ಮ ಸರ್ಕಾರದಿಂದ ಅಧಿಕಾರಿ ವರ್ಗದವ್ರು ಇರ್ಬೋದು. ಇದಕ್ಕಿಂತ ಎಲ್ಲ ಹೆಚ್ಚಾಗಿ ನಾನು ಯಾವುದೇ ಸಂದರ್ಭದವರೆಗೆ, ಯಾಕೆಂದರೆ ನಾನು ಏನಾದ್ರು ಈ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿದರೆ ಅದು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಮಾತ್ರ ನಡೆಸ್ತಾ ಇದ್ದೀನಿ. ಅದಕ್ಕೆ ಸಹಕಾರ ಬರಬೇಕಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನಿಮ್ಮ ಸಮಸ್ಯೆಗೆ ಏನಾದ್ರು ಸಹಕಾರ ಬೇಕು ಅಂದರೆ ಅದು ನಮ್ಮ ಸರ್ಕಾರದಿಂದ, ಅದು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರಿಂದ ಸಹಕಾರ ಸಿಕ್ಕಿದೆ. ಒಂದು ಹಂತಕ್ಕೆ ತೃಪ್ತಿ ತಂದಿದೆ. ಈ ಇಲಾಖೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ನನ್ನನ್ನು ಕರೆದು ಮದುಗೆ ಯಾವ್ದಾದ್ರು ಒಂದು ಕಷ್ಟದ ಇಲಾಖೆ ಕೊಡಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ರಂತೆ. ಅದು ಏನು ಅಂತ ಹೇಳಿದರೆ ಯಾವುದೋ ಒಂದು ಬೇರೆದು ಕೊಟ್ಟಿದ್ದರು, ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ, ಅದು DK ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತಿತ್ತು ಅನಿಸುತ್ತೆ. ಆದರೆ ಮದುಗೆ ಇದು ಕೊಡೋಕ್ಕೆ ಹೋಗ್ಬಿಟ್ರೆ ಈಸಿ ಆಗ್ತದೆ, ಅವನಿಗೆ ಸ್ವಲ್ಪ ಕಷ್ಟದ ಕೊಡಿ. ಕಷ್ಟದ ಯಾಕೆ ಅಂದರೆ ಅವನ್ನ ಚೆನ್ನಾಗಿ ನಿಭಾಯಿಸ್ತಾನೆ ಅಂಥೇಳಿ, ಅದಕ್ಕೆ ಅದನ್ನು ನಿಭಾಯಿಸ್ತೀನಿ ಅಂತೇಳಿ ವಿಶ್ವಾಸ ಇತ್ತಲ್ಲ, ಅದಕ್ಕೆ ಇವತ್ತು ಧೈರ್ಯವಾಗಿ, ನಾನು ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಓದಿದ್ನೋ ಗೊತ್ತಿಲ್ಲ, ಆದರೆ ಇಲಾಖೆಯಲ್ಲಿ ಮಾತ್ರ ಚೆನ್ನಾಗಿ ಓದಿಸ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಸಿದ್ದರಾಮಯ್ಯ ಸಾಹೇಬರು ನನಗೆ ಮಾಡಿಕೊಟ್ಟಿದ್ದಾರೆ. ಮಧು, ಫಸ್ಟ್ ಟೈಮ್ ನೀನು ಸಚಿವನಾಗ್ತಾ ಇದೆಯಾ. ಭಾಳ ದೊಡ್ಡ ಇಲಾಖೆ ಇದು, ಇಡೀ ರಾಜ್ಯದಲ್ಲಿ ಭಾಳ ಸಮಸ್ಯೆ ಇರತಕ್ಕಂಥದ್ದು ಇಲಾಖೆ. ಸ್ವಲ್ಪ ತಾಳ್ಮೆಯಿಂದ ಈ ಇಲಾಖೆ ನಡೆಸ್ಕೊಂಡ್ರೆ ನಿನಗೂ ಕೂಡ ಒಳ್ಳೆಯದಾಗ್ತದೆ, ನಿಮ್ಮ ಭವಿಷ್ಯಕ್ಕೂ ಕೂಡ ಒಳ್ಳೆಯದಾಗ್ತದೆ. ಆದರೆ ಒಂದು ಆಸೆ ಇದೆ, ಈ ಶಾಲೆಯಲ್ಲಿ ಸಾಕಷ್ಟು ಸಮಸ್ಯೆ ಇರೋದ್ರಿಂದ ದಯವಿಟ್ಟು ಇದನ್ನ ಭಾಳ ಜವಾಬ್ದಾರಿತವಾಗಿ ಮಾಡು ಅಂತ ಹೇಳಿ. ಆದರೆ ಇವತ್ತುವರೆಗೂ ಕೂಡ ಈ 2.25 ವರ್ಷದೊಳಗೆ ಯಾವತ್ತೂ ಕೂಡ ನನಗೆ ಯಾವುದೇ ಥರದ ಹಣದ ವ್ಯವಸ್ಥೆ ಆಗಲಿ, ಯಾವುದೇ ಕೊರತೆ ಆಗಲಿ, ಮಾರ್ಗದರ್ಶನದೊಳಗೆ ಯಾವತ್ತೂ ಕೂಡ ನನಗೆ ತೊಂದರೆ ಆಗಲಿಲ್ಲ. ಯಾವತ್ತೂ ಕೂಡ ನಾನು ಸಿದ್ದರಾಮಯ್ಯ ಸಾಹೇಬರಾಗಲಿ, DK ಶಿವಕುಮಾರ್ ಸಾಹೇಬರಾಗಲಿ ಹೋದಾಗ ಯಾವತ್ತೂ ಕೂಡ ನನಗೆ ಒಳ್ಳೆ ರೀತಿಯಲ್ಲಿ ತೀರ್ಮಾನವನ್ನು, ಮಾರ್ಗದರ್ಶನವನ್ನು ಕೊಟ್ಟು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಹೆಸರನ್ನು ತಗೊಳ್ತಕ್ಕಂಥ ಒಂದು ಜವಾಬ್ದಾರಿತವಾಗಿ ನಮ್ಮ ಎದುರುಗಡೆ ನಿಲ್ತಕ್ಕಂಥ ಒಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳಿದರೆ ಅದು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ನಮ್ಮ ಸರ್ಕಾರಕ್ಕೆ
ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದೆ ಸಾಕಷ್ಟು ಬದಲಾವಣೆಯನ್ನು ನಾವು ಮಾಡಿದ್ದೀವಿ. ಶಿಕ್ಷಕರ ನೇಮಕಾತಿ ಇರ್ಬೋದು, ಸಂವಿಧಾನ ಪೀಠಿಕೆಯನ್ನು ತಾವೆಲ್ಲರೂ ಕೂಡ ಗುರುಗಳನ್ನು, ಯಾಕೆಂದರೆ ಈ ದೇಶ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಇವತ್ತು ಜಾತಿ ಧರ್ಮದ ವ್ಯವಸ್ಥೆಯಲ್ಲಿ ಏನಾರು ನನಸಾಗ್ಬೇಕಂತ ಹೇಳಿದರೆ ಅದು ಸಂವಿಧಾನ ಪೀಠಿಕೆಯನ್ನು ಓದ್ತಕ್ಕಂಥ ವ್ಯವಸ್ಥೆ ತಮ್ಮ ಅಡಿಯಲ್ಲಿ ಇವತ್ತು ಏನು ಮಕ್ಕಳು ಮಾಡ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಇಲ್ಲಿರ್ತಕ್ಕಂಥ ಎಲ್ಲ ಗುರುಗಳು, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಗುರುಗಳಿಗೆ ನಾನು ವಿಶೇಷವಾಗಿ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಸುಮಾರು 200-300 ಕೋಟಿ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ನಾವೆಲ್ಲರೂ ಕೂಡ ನಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ವರ್ಗಾವಣೆ ಸುಧಾರಣೆ. ಸರ್, ನಾನು ಸಚಿವನಾದಾಗ ಸರ್ ಫಸ್ಟ್ ಡೇಯಿಂದನೇ ಸ್ಟಾರ್ಟ್ ಆಗಿದ್ದು ಸರ್. ನನಗೆ ಗೊತ್ತಿರಲಿಲ್ಲ, ಅನುಭವ ಬೇರೆ ಇರಲಿಲ್ಲ. ಈ ಶಿಕ್ಷಕರೆಲ್ಲ ಬೆಳಗ್ಗೆ 4:45 ಗಂಟೆಗೆ ಮನೆಗೆ ಬಂದುಬಿಡೋರು ಸರ್. ಎಷ್ಟು ಕಷ್ಟ ಅಂತ ನಾನು ಹೆದರೋಗ್ಬಿಟ್ಟಿದ್ದೆ, ಏನಪ್ಪ ಇದು ಬೆಳಗ್ಗೆನೇ ಸ್ಟಾರ್ಟ್ ಆಗುತ್ತೆ ನನ್ನ ಇಲಾಖೆ ಅಂತ. ಆದರೆ ಇವತ್ತು ನನಗೆ ಖುಷಿ ಇದೆ. ಎಲ್ಲ MLC ಅವರ ಮಾರ್ಗದರ್ಶನ, ಇಲಾಖೆ ನಮ್ಮ ನುಗ್ಲಿ ಅವರು ಇರ್ಬೋದು, ನಾಗೇಶ್ವರ ಅವ್ರ ಟೀಮು ಮತ್ತು ಇಲಾಖೆದು ಕೂಡ ತಮ್ಮೆಲ್ಲರ ಮಾರ್ಗದರ್ಶನದಿಂದ ಟೀಚರ್ಸ್ನ ನೇಮಕಾತಿ ಮಾಡಿ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಂದ 11 ತಿಂಗಳಲ್ಲೇ ಮಾಡಿದ್ದೀವಿ ಸರ್. ಇದೊಂದು ಇತಿಹಾಸ ಸರ್. ಇದು ಲಾ ಡಿಪಾರ್ಟ್ಮೆಂಟಿಂದ ಸಹಕಾರ ತಗೊಂಡು ನಾವು ಸುಮಾರು 13,000 ಟೀಚರ್ಸ್ನು ಕೂಡ ನಾವು ತಗೊಂಡ್ವಿ. ಅದೇ ರೀತಿ ಬಜೆಟಲ್ಲೂ ಕೂಡ ಯಾವತ್ತೂ ಕೂಡ ನೀವು ನಮಗೆ ಕಮ್ಮಿ ಮಾಡಿಲ್ಲ ಸರ್. ಯಾವತ್ತೂ ಕೂಡ ಮತ್ತೆ ಬಂದು ತಮಗೆ ಕೇಳ್ತಕ್ಕಂಥ ನಮಗೆ ಆ ಅವಕಾಶನ ಕೊಡಲಿಲ್ಲ. ಸಂಪೂರ್ಣವಾಗಿ ತಾವು ಸಹಕಾರವನ್ನು ಕೂಡ ಮಾಡಿದ್ದೀರಿ. ಮಕ್ಕಳಿಗೆ 3 ಪರೀಕ್ಷೆಯ ಒಂದು ನಿಯಮವನ್ನು ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ತಂದಿದ್ರೆ ಅದು ನಮ್ಮ ಸರ್ಕಾರ ಸರ್. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ನಮ್ಮ ಒಂದು 2nd, 3rd ಎಕ್ಸಾಮಲ್ಲಿ ಈಗ 2 ಎಕ್ಸಾಮ್ ಪಾಲಿಸಿಯನ್ನು ಕೇಂದ್ರ ಸರ್ಕಾರದವರು ಮಾಡಿರೋದು ತಮಗೆ ಗೊತ್ತಿದೆ. ಅದ್ರ ಜೊತೆಗೆ ನಾವು ಎಕ್ಸಾಮಿನೇಷನ್ನು ಏನು ನಮ್ಮ ಪರೀಕ್ಷೆಯ ಪವಿತ್ರತೆಯನ್ನು ಇಲ್ಲ ಅಂದರೆ ಅವ್ರ ಮಕ್ಕಳು ಅವ್ರ ಜೀವನದಲ್ಲಿ ಮುಂದೆ ಸಿಕ್ಕಾಕೋಗ್ಬಿಡ್ತಾರೆ. ಅದು ನಮ್ಮಂಥ ಗುರುಗಳ ಕೈಯಿಂದ ಆಗಬಾರ್ದು, ನಮ್ಮಂಥ ಸರ್ಕಾರದಿಂದ ಆಗಬಾರ್ದು ಅಂಥೇಳಿ ವೆಬ್ಕಾಸ್ಟಿಂಗ್ ಆಗಿ ಇದೆಲ್ಲದೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನಾವು ಮಾಡ್ಕೊಂಡು ಬಂದೀವಿ. ಬೇಡಿಕೆಗಳನ್ನು ತಾವು ಇಟ್ಟಿದ್ದೀರಿ. ಇನ್ನೂ ಕೂಡ ಸುಮಾರು 80% ಹೆಚ್ಚು ಕಮ್ಮಿ ನಾವು ಮಾಡಿದ್ದೀವಿ ಸರ್. ನಾನು ಕೂಡ ಗುರುಗಳ ಪರವಾಗಿದ್ದೀನಿ ಸರ್. 1 ವರ್ಷ ತಗೊಂಡ್ವಿ. ಆದರೆ ಇಡೀ ದೇಶದೊಳಗೆ ಯಾವ್ದಾದ್ರು C&R ಬದಲಾವಣೆ ಮಾಡ್ತಕ್ಕಂಥ ಏನಾದ್ರು ಒಂದು ಶಕ್ತಿ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬ್ರ ಸಹಕಾರದಿಂದ ಇವತ್ತಾಗಿದೆ. ಅದನ್ನು ನಾನು ಸಾಧನೆ ಮಾಡಿದ್ದೀನಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಾನು ವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸರ್, 46,000 ಶಾಲೆಗಳಲ್ಲೂ ಕೂಡ ಇತಿಹಾಸದಲ್ಲಿ ನಮ್ಮ ಭಾರತ ದೇಶದೊಳಗೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗೇ ಇರಲಿಲ್ಲ ಸರ್. ಯಾಕೆಂದರೆ ಅನಿವಾರ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಲ್ಲಿಂದ ನಾನು ತಮ್ಮ ಜವಾಬ್ದಾರಿ ಬಗ್ಗೆ 2 ನಿಮಿಷ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿಯವ್ರು ಏನು ಮಾಡ್ತಾರೆ, ಹಳ್ಳಿಯಲ್ಲಿ ಯಾರು ಮಕ್ಕಳು ಶಾಲೆಗೆ ಹೋದ ತಕ್ಷಣ ಅವ್ರು IAS ಆಫೀಸರ್ ಆಗಿಬಿಡ್ತಾರೆ, ಡಾಕ್ಟರ್ ಆಗಿಬಿಡ್ತಾರೆ, ಇಂಜಿನಿಯರ್ ಆಗ್ತಾರೆ ಅಂತೇಳಿ ಕನಸನ್ನು ಕಟ್ಟಿ ಕಳಿಸ್ಬಿಡ್ತಾರೆ. ಸ್ಕೂಲಿಗೆ ಹೋದ್ರೇ ಇವ್ರು ಪಾಸಾಗಿ IAS ಆಫೀಸರ್ ಆಗ್ತಾರೆ ಅಂತೇಳಿ. ಆದರೆ ಅದು ತಂದೆ ತಾಯಿಯವ್ರ ಜವಾಬ್ದಾರಿನೂ ಇದೆ ಸರ್. ಅದಕ್ಕೆ ನಾವು ಮಕ್ಕಳ ದಿನಾಚರಣೆ ನವೆಂಬರ್ 14ನೇ ತಾರೀಕು ಫಸ್ಟ್ ಟೈಮ್ ಸರ್ ಇಡೀ ನಮ್ಮ ಭಾರತ ದೇಶದೊಳಗೆ ಯಾವುದಾದ್ರೂ ರಾಜ್ಯ ಸರ್ಕಾರದವರು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿದರೆ ಬರ್ಗೂರು ರಾಮಚಂದ್ರಪ್ಪ ಸರ್ ಅವರೇ, ಅದು ನಮ್ಮ ಸರ್ಕಾರ. ಅದು ಈ ನವೆಂಬರ್ 14ನೇ ತಾರೀಕು ಜವಾಹರ್ಲಾಲ್ ನೆಹರು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳ ದಿನಾಚರಣೆ ದಿವಸ ಮಾಡಿದ್ವಿ. ಸುಮಾರು 41,000 ಶಾಲೆಗಳಲ್ಲಿ ಇವತ್ತು ಪೋಷಕರು ನಮ್ಮನ್ನು ಭೇಟಿ ಮಾಡ್ತಕ್ಕಂಥ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮಾತನ್ನು ಕೇಳ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ವಿ. ಟೀಚರ್ ರಿಕ್ರೂಟ್ಮೆಂಟು ಕೂಡ ಇಡೀ ರಾಜ್ಯದಲ್ಲಿ ಫಸ್ಟ್ ಟೈಮು 51,000 ಅತಿ ಶಿಕ್ಷಕರನ್ನು ಒಂದೇ ಸತಿ ಕೊಟ್ಟಿದ್ರೆ ಅದು ಬಜೆಟಲ್ಲೇ ಅನೌನ್ಸ್ ಮಾಡಿ ಹೋದ ಸತಿ ಕೊಟ್ಟರು. ನಾನು ತಮ್ಮಲ್ಲಿ ಕೈ ಮುಗಿದು ಇವತ್ತು ಒಂದು ವಿಶ್ವಾಸವನ್ನು ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಮುಂದಿನ ವರ್ಷದಿಂದ. ಈ ಸತಿ ನನಗೆ ಗೊತ್ತಿದೆ ಹೋದ ವರ್ಷ ಮತ್ತು ಈ ವರ್ಷಕ್ಕೆ ಮಿನಿಮಮ್ 15% ರಿಸಲ್ಟು ಕೂಡ ನೀವು ಇಂಪ್ರೂವ್ ಮಾಡ್ತೀರಿ ಅಂತೇಳಿ ನಮ್ಮ ವಿಶ್ವಾಸ ಇದೆ. ಇವತ್ತು ನೀವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಎದ್ದು ನಿಂತು ಒಂದು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ಏನು ಅಂತ ಹೇಳಿದರೆ ಕೈ ಎತ್ತಿ ಹೇಳಬೇಕು. ಈ ಸತಿ ಸರ್ಕಾರಿ ಶಾಲೆಯಲ್ಲಿ 20% ಮಕ್ಕಳು ಅಡ್ಮಿಷನ್ನ ಕಡ್ಡಾಯವಾಗಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಚಪ್ಪಾಳೆ ಮೂಲಕ ನೀವು ಹೇಳಬೇಕಾಗತ್ತೆ. ನೋಡಿ, ಸರ್ಕಾರ ನಿಮ್ಮ ಪರವಾಗಿ ನಿಂತಿದೆ ಅಂದರೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥ ಜವಾಬ್ದಾರಿ ಒಬ್ಬ ಸಚಿವನಾಗಿ ಇಲ್ಲಿಂದ ನಾವು ಮಾಡೋದಕ್ಕಾಗೋದಿಲ್ಲ. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗುತ್ತೆ. ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಯಲ್ಲಿ ಈ ಸತಿ ದಾಖಲೆ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಅದೊಂದು ಮಾಡಿಕೊಟ್ಬಿಟ್ರೆ ನನಗೆ ತೃಪ್ತಿ ಆಗುತ್ತೆ ಸರ್. ಅವರು ಪ್ರಮೋಷನ್ ಏನೋ ಕೊಟ್ಟಿದ್ದೀವಿ ಸರ್,
ಸರ್ 22 ಕೋಟಿ ಆಗುತ್ತೆ ಸರ್ ಅಷ್ಟೇ. ಅವ್ರು ಕೇಳೋದ್ರಲ್ಲಿ ಅರ್ಥಪೂರ್ಣವಾಗಿದೆ. ಅವ್ರು ಏನು ಒನ್ ಟೈಮ್ ಇನ್ಕ್ರಿಮೆಂಟ್ ಕೇಳ್ತಾರೆ, ಯಾಕಂದರೆ ಜಾಸ್ತಿ ಏನು ಕೇಳಿಲ್ಲ ಸರ್, ಅದೊಂದು ಬಾಕಿ ಇದೆ, ಅದು ನ್ಯಾಯಬದ್ಧವಾಗಿದೆ. ಅವ್ರು ಏನು ಒನ್ ಟೈಮ್ ಇನ್ಕ್ರಿಮೆಂಟ್ ಕೇಳಿದ್ದಾರೆ ಅದು 25 ಕೋಟಿಯಿಂದ 5 ವರ್ಷಕ್ಕೆ 0 ಆಗುತ್ತೆ ಸರ್. ಅವ್ರು ನಿಜವಾಗ್ಲೂ ಒಂದು ಸಹಕಾರವನ್ನು ತಗೊಂಡಿದ್ದಾರೆ. ದಾಖಲಾತಿನೂ ಕೂಡ ಜಾಸ್ತಿ ಮಾಡ್ತೀವಿ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ. ಅದ್ರ ಜೊತೆಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರೇನು ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್, ನಾವು ಏನೇ ತೀರ್ಮಾನ ತಗೊಂಡ್ರೇನು ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳನ್ನ ದೇವರ ಸ್ಥಾನದಲ್ಲಿ ಕೂರಿಸಿದ್ದೀನಿ. ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮಂಥ ಗುರುಗಳಿಗೆ ಇರಲಿ ಅಂತ ಹೇಳಿ ವಿಶೇಷವಾಗಿ ಎಲ್ಲ ಗುರುಗಳಿಗೂ ಕೂಡ ನಾನು ವಿಶೇಷವಾಗಿ ಗೌರವವನ್ನು ಕೊಟ್ಟು. ನಾನು ಪ್ರೊಫೆಸರ್ ಆಗಿದ್ದ ನಿಜ, ಆದರೆ ನಾನು ಹೈಸ್ಕೂಲ್ ಅಧ್ಯಾಪಕನಾಗಿ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದಂಥವನು. ಹೊಟ್ಟೆಪಾಡಿಗಾಗಿ ಪ್ರಾಥಮಿಕ ಶಾಲೆ ಮಕ್ಕಳಿಗೂ ಪಾಠ ಮಾಡಿದಂಥವನು. ಹಾಗಾಗಿ ನಾನು ಒಂಥರ ಪೂರ್ಣ ಪ್ರಮಾಣದ ಮೇಷ್ಟ್ರು ಅನ್ನೋದರಲ್ಲಿರೋ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಪ್ರೊಫೆಸರ್ ಅನ್ನೋದರಲ್ಲಿ ಇರೋದೇ ಇಲ್ಲ. ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ಸ್ಥಾನಮಾನಗಳಿರಬೇಕು ಅಂತ ಹೇಳ್ತೇವೆ. ನಾನು ಯಾವಾಗಲೂ ಪ್ರೊಫೆಸರ್ ಅನ್ನೋದು ಸ್ಥಾನ, ಮೇಷ್ಟ್ರು ಅನ್ನೋದು ಮಾನ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಸಮಾರಂಭ 3-4 ಅಂಶಗಳನ್ನು ಒಳಗೊಂಡಿರುವಂಥ ಒಂದು ಸಮಾರಂಭ. 55 ವರ್ಷಗಳ ಹಿಂದೆ ಒಬ್ಬ ದಲಿತ ಮೇಷ್ಟ್ರು ಶ್ರಮಪಟ್ಟು ಆರಂಭ ಮಾಡಿದಂತಹ ಈ ಸಂಸ್ಥೆ ಇದೆಯಲ್ಲ, ಅದರ ಸುವರ್ಣೋತ್ಸವವನ್ನು ಇವತ್ತು ಆಚರಿಸ್ತಾ ಇದ್ದೀರಿ. ಅದರ ಜೊತೆಗೆ ಸರ್ಕಾರ, ವಿಶೇಷವಾಗಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು, ಮಧು ಬಂಗಾರಪ್ಪನವರು ನಿಮ್ಮ ಅನೇಕ ಬೇಡಿಕೆಗಳನ್ನು ಈಡೇರಿಸೋದಕ್ಕಾಗಿ ಅವರಿಗೆ ಧನ್ಯತಾ ಸಮರ್ಪಣೆಯನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ಬಹಳ ಮುಖ್ಯವಾಗಿ ಧನ್ಯತಾ ಸಮರ್ಪಣೆಯನ್ನು ಮಾಡ್ತಾನೇ ಬೇಡಿಕೆಗಳ ಸಮರ್ಪಣೆಯನ್ನು ಮಾಡ್ತಿದ್ದೀರಿ. ಬಹುಶಃ ಅದೇ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದಿದ್ದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಒಂದು ಸಾಂಕೇತಿಕವಾಗಿ ಮಹತ್ವದ ಅಂಶ ಈ ಸಮಾರಂಭದಲ್ಲಿದೆ, ಅದನ್ನು ನಾನು ಮೆಚ್ಚಿಕೊಳ್ಳೇಬೇಕು. ಶಿಕ್ಷಕಿಯರಿಗೆ ಜ್ಯೋತಿ ಬಾಪುಲೆ ಹೆಸರಲ್ಲಿ, ಸಾವಿತ್ರಿಬಾಯಿ ಬಾಪುಲೆ ಹೆಸರಲ್ಲಿ ನೀವು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ದೀರಲ್ಲ, ಇದು ನಿಜವಾಗಿ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜ್ಯೋತಿಲೆ ಬಾಪುಲೆಯವರು ಮತ್ತು ಸಾವಿತ್ರಿ ಬಾಪುಲೆಯವರು ಅವತ್ತು ಪಟ್ಟ ಕಷ್ಟ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ತಳ ಸಮುದಾಯಗಳ ಪರವಾಗಿ ದನಿ ಎತ್ತಿದ ಜ್ಯೋತಿ ಬಾಪುಲೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಭಾರತದಲ್ಲಿ ಮೊಟ್ಟ ಮೊದಲ ಮಹಿಳಾ ಶಾಲೆಯನ್ನು ತೆರೆದಂತಹ ಸಾವಿತ್ರಿಬಾಯಿ ಪುಲೆಯನ್ನು ಎಲ್ಲ ಶಿಕ್ಷಕಿಯರು, ಎಲ್ಲ ವಿದ್ಯಾವಂತರು ಜ್ಞಾಪಿಸ್ಕೊಳ್ಬೇಕಿವತ್ತು. ಅದರ ಜೊತೆಗೆ ಇನ್ನೊಬ್ಬರ ಹೆಸರನ್ನು ನಾವು ಮರೆತಿದ್ದೇವೆ, ಅದನ್ನು ಜ್ಞಾಪಿಸೋದಕ್ಕೆ ಇಷ್ಟಪಡ್ತೇನೆ. ಸಾವಿತ್ರಿಬಾಯಿ ಪುಲೆಯವರು ಶಾಲೆಯನ್ನು ಆರಂಭ ಮಾಡಿದಾಗ ಮನೆ ಮನೆಗೆ ಹೋಗಿ ಈ ಶಾಲೆಗೆ ನಿಮ್ಮ ಹೆಣ್ಣು ಮಕ್ಕಳನ್ನು ಕಳಿಸಿ ಅಂತ ಹೇಳಿ ಪೋಷಕರನ್ನು ಬೇಡಿಕೊಂಡು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕರೆತಂದಂತಹ ಇನ್ನೊಬ್ಬ ಮಹಿಳೆ ಫಾತಿಮಾ ಶೇಖ್ ಅಂತ. ಇದು ಭಾರತದ ಪ್ರಜಾಪ್ರಭುತ್ವದ ಚೆಲುವು. ಇದು ಇವತ್ತು ಸೌಹಾರ್ದತೆಯನ್ನು ಹಾಳು ಮಾಡತಕ್ಕಂಥ, ಧಾರ್ಮಿಕ ಮೂಲಭೂತವಾದವನ್ನು ಮುನ್ನೆಲೆಗೆ ತರತಕ್ಕಂತಹ, ಜಾತಿವಾದ ಮುನ್ನೆಲೆಗೆ ತರತಕ್ಕಂಥ ಇಂಥ ಸನ್ನಿವೇಶದ ಒಳಗಡೆ ಸಾವಿತ್ರಿಬಾಯಿ ಪುಲೆ ಮತ್ತು ಫಾತಿಮಾ ಶೇಖ್ ಇಬ್ಬರೂ ಸೇರಿ ಈ ದೇಶದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದರು ಅನ್ನೋದೇನೇ ಸೌಹಾರ್ದತೆಯ, ಸಮಾನತೆಯ ಸಂಕೇತ. ಹಾಗಾಗಿ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಅವರ ಹೆಸರಿನಲ್ಲಿ ನೀವು ಮಾಡ್ತಿರೋ ಸನ್ಮಾನ ನಿಜವಾದ ಅರ್ಥದ ಒಳಗಡೆ ಸ್ವಾತಂತ್ರ್ಯ, ಸಮಾನತೆ, ಸೌಹಾರ್ದತೆಗೆ ಮಾಡ್ತಿರೋ ಅಂಥ ಒಂದು ಸನ್ಮಾನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ಸರ್ಕಾರ ನಿಮ್ಮ 25 ಬೇಡಿಕೆಗಳನ್ನು ಈಡೇರಿಸಿದೆ. ಇದು ಸಾಮಾನ್ಯವಾದಂಥ ಸಂಗತಿ ಅಲ್ಲ. ಅದು 25 ಬೇಡಿಕೆಗಳನ್ನು ಈಡೇರಿಸಿದೆ. ಮೊದಲನೇ ದಿವಸ ಏನು ಒಂದು ದಿನಾಂಕ ಹೇಳಿದರು, ಆಗಸ್ಟ್ 12ನೇ ತಾರೀಕು 2024ರಲ್ಲಿ ಮಧು ಬಂಗಾರಪ್ಪನವರು ಏನು ಬಂದು ನಿಮಗೆ ಆಶ್ವಾಸನೆಯನ್ನು ಮುಖ್ಯಮಂತ್ರಿಗಳ ಪರವಾಗಿ ಕೊಟ್ಟರು. ಅವರು ಬರಬೇಕು ಅಂತ ಹೇಳಿ ಕರೆಯೋದಕ್ಕೆ ಅವರ ಹತ್ರ ಹೋದಂಥವರು ನಾನು, ಪುಟ್ಟಣ್ಣವರು ಮುಖ್ಯಮಂತ್ರಿಗಳ ಹತ್ರ. ಸೊ ಅವತ್ತು ಏನು ನಿಮ್ಮ ಪ್ರತಿಭಟನೆ ನಡೀತು ಅದರಲ್ಲಿ ನಾವು ಭಾಗವಹಿಸಿದ್ವಿ. ಮುಖ್ಯಮಂತ್ರಿಗಳ ಹತ್ರ ಹೋದ್ವಿ. ಮುಖ್ಯಮಂತ್ರಿಗಳು ತುಮಕೂರಿನಲ್ಲಿದ್ದ ಮಧು ಬಂಗಾರಪ್ಪನವರಿಗೆ ಫೋನ್ ಮುಖಾಂತರವಾಗಿ ತಿಳಿಸಿದರು. ಅಲ್ಲಿಂದ ಶುರುವಾದಂಥ ನಿಮ್ಮ ಹೋರಾಟ ಒಂದು ಸುತ್ತನ್ನು ಇವತ್ತು ಪಡ್ಕೊಂಡಿದೆ. ಮತ್ತೆ ಇನ್ನಷ್ಟು ಹೋರಾಟಗಳಿಗೆ ಸಿದ್ಧ ಆಗ್ತಿದೆ. ಬಹುಶಃ ಈ ಸರ್ಕಾರ ನಿಮ್ಮ ಹೋರಾಟಗಳಿಗೆ ಅವಕಾಶ ಕೊಡೋದಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರ ಅರ್ಥ ಇಷ್ಟೇ, ಅವಕಾಶ ಕೊಡಲ್ಲ ಅಂದರೆ ಪ್ರಜಾಪ್ರಭುತ್ವ ವಿರೋಧಿಯಾಗಿರುತ್ತೆ ಅಂತ ಅರ್ಥ ಅಲ್ಲ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೆ ಅಂತ ಅರ್ಥ ಅಷ್ಟೇನೇ. ಬೇಡಿಕೆಗಳನ್ನು ಈಡೇರಿಸಿದರೆ ಹೋರಾಟಕ್ಕೆ ಅವಕಾಶವೇ ಇರೋದಿಲ್ಲ.
ಈ KPS ಮ್ಯಾಗ್ನೆಟ್ ಶಾಲೆಗಳು ಬಂದ ನಂತರದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚೋಗುತ್ತವೆ ಅನ್ನುವಂಥ ಒಂದು ಟೀಕೆ ಕೇಳಿಬರ್ತಿದೆ. ಮಧು ಬಂಗಾರಪ್ಪನವರು ವಿಧಾನಸಭೆಯಲ್ಲಿ ಹೇಳಿದರು, ಬೇರೆ ಬೇರೆ ಕಡೆ ಹೇಳಿದರು, ನಾವು ಒಂದೂ ಶಾಲೆಯನ್ನು ಮುಚ್ಚೋದಿಲ್ಲ ಅಂತ ಹೇಳಿ. ಅವರು ಹೇಳಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸ್ತೀನಿ ನಾನು, ಅವರನ್ನು ನಂಬೋಣ ನಾವು. ಆದರೆ ಇನ್ನು ಕೆಲವರು ಮುಚ್ಚೋಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾದರೆ ಯಾವುದು ಸತ್ಯ? ಆ ಸತ್ಯ ಗೊತ್ತಾಗಬೇಕಾದ್ರೆ ಪರಸ್ಪರ ಚರ್ಚೆ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾದ ಅಂಶ ಅಂತ ಅಂದರೆ ಸಂವಾದ ಬಹಳ ಮುಖ್ಯವಾದದ್ದು. ಆದರೆ ಇವತ್ತು ಸಂವಾದದ ಜಾಗದಲ್ಲಿ ಉನ್ಮಾದ ಇದೆ, ವಿವೇಕದ ಜಾಗದಲ್ಲಿ ಉದ್ರೇಕ ಬಂದು ಕೂತಿದೆ. ಆದ್ದರಿಂದ ಸಂವಾದವನ್ನು ನಡೆಸೋದ್ರ ಮುಖಾಂತರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನು ಪರಿಹರಿಸೋದಕ್ಕೆ ಸಾಧ್ಯ ಇದೆ. ಈಗ ಮ್ಯಾಗ್ನೆಟ್ ಶಾಲೆಗಳು ಅಂತ ಏನು ಕರಿತೀರಿ, ನಿಜ ಸರ್ಕಾರ ಮುಚ್ಚದೇ ಇರ್ಬೋದು, ಆದರೆ ಅವೇ ಮುಚ್ಚೋದ್ರೆ ಏನು ಮಾಡ್ತೀರಿ? ಹಾಗಾಗಿ ಯಾವತ್ತೂ ನನ್ನ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಏನಂದರೆ, ಹಳ್ಳಿಗಳಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆಗಳು ಯಾವುದೇ ಕಾರಣಕ್ಕೆ ಮುಚ್ಚಿ ಹೋಗಬಾರ್ದು. ಕಿರಿಯ ಪ್ರಾಥಮಿಕ ಶಾಲೆಗಳನ್ನು ನಿಜ ಕೆಲವು ಕಡೆ 5 ಜನ ವಿದ್ಯಾರ್ಥಿಗಳಿರ್ಬೋದು, ಕೆಲವು ಕಡೆ 2 ಇರ್ಬೋದು, ಇವೆಲ್ಲ ಸುಳ್ಳು ಅಂತ ನಾನು ಹೇಳೋದಿಲ್ಲ, ನಿಜ. ಆದರೆ ಅದನ್ನು ಉನ್ನತೀಕರಿಸೋದು ಹೇಗೆ, ಅದನ್ನು ಅಭಿವೃದ್ಧಿಪಡಿಸೋದು ಹೇಗೆ, ಮಕ್ಕಳು ಹೆಚ್ಚು ಬರೋಕೆ ಮಾಡೋದು ಹೇಗೆ? ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಮಕ್ಕಳು ಹೆಚ್ಚು ಬರೋಕೆ ಮಾಡಿದಂಥ ಅನೇಕ ಶಾಲೆಗಳಿವೆ. ನನ್ನದೇ ತಾಲೂಕಿನಲ್ಲಿ ಕಳ್ಳಂಬೆಳ್ಳ ಅಂತ ಒಂದು ಊರಿದೆ, ಅದನ್ನು ಮಧು ಬಂಗಾರಪ್ಪನವ್ರ ಹತ್ರ ಹೇಳಿದ್ದೆ ನಾನು. ಮೊದಲು 120 ಜನ ಬರ್ತಾಯಿದ್ರು, ಇವತ್ತು 305 ಜನ ಸರ್ಕಾರಿ ಶಾಲೆಗೆ ಬರ್ತಿದ್ದಾರೆ. ಹೇಗೆ ಬರ್ತಿದ್ದಾರೆ? ಹಾಗಾದರೆ ಹಾಗೆ ಬರುವಂತೆ ಮಾಡಿದ ಅಧ್ಯಾಪಕರು ಇರ್ತಾರಲ್ಲ, ಅವ್ರನ್ನ ಚರ್ಚೆ ಮಾಡಿ. ಶಿಕ್ಷಣಾಸಕ್ತರು ನಮ್ಮಂಥವ್ರು ಇರ್ತೀವಲ್ಲ, ನಮ್ಮಂಥವ್ರನ್ನ ಚರ್ಚೆ ಮಾಡಿ. ಒಂದು ಕಿರಿಯ ಪ್ರಾಥಮಿಕ ಶಾಲೆ ಒಂದು ವೇಳೆ ಹಳ್ಳಿಯಲ್ಲಿ ಮುಚ್ಚೋದ್ರೆ ಆ ಊರಲ್ಲಿ ಗಣರಾಜ್ಯೋತ್ಸವ ಮಾಡೋರು ಇರೋದಿಲ್ಲ, ಆ ಊರಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋರು ಇರೋದಿಲ್ಲ, ಆ ಊರಲ್ಲಿ ಗಾಂಧಿ ಜಯಂತಿ ಮಾಡೋರು ಇರೋದಿಲ್ಲ, ಆ ಊರಲ್ಲಿ ಅಂಬೇಡ್ಕರ್ ಜಯಂತಿ ನಡೆಯೋದಿಲ್ಲ. ಅಂದರೆ ಒಂದು ಶಾಲೆ ಒಂದು ಹಳ್ಳಿಯಲ್ಲಿ ಇರುತ್ತೆ ಅನ್ನೋದ್ರ ಅರ್ಥ ಏನಂದರೆ, ಅಲ್ಲಿ ಶಿಕ್ಷಣದ ಸಂಭ್ರಮವೂ ಇರುತ್ತೆ, ರಾಷ್ಟ್ರೀಯ ಹಬ್ಬಗಳ ಸಂಭ್ರಮವೂ ಸಹ ಇರುತ್ತೆ. ಈ ಮುಖಾಂತರವಾಗಿ ಶಿಕ್ಷಣದ ವಾತಾವರಣವೇ ಬದಲಾಗ್ತಾ ಇರುತ್ತೆ. ಹಾಗಾಗಿ ನಿಜ ಸಮಸ್ಯೆಗಳಿಲ್ಲ ಅಂತ ನಾನು ಹೇಳ್ತಾನೇ ಇಲ್ಲ, ಆದರೆ ಆ ಪರಿಹಾರ ಹೇಗೆ ಅನ್ನೋದನ್ನು ಕಂಡುಹಿಡ್ಕೊಳ್ಳೋದು ಹೇಗೆ? ಒಂದು ಚರ್ಚೆ ಆರಂಭ ಆಗಬೇಕಾಗಿದೆ. ಸರ್ಕಾರ ಶಾಲೆ ಮುಚ್ಚದೇ ಇರ್ಬೋದು, ತಾವಾಗೇ ಮುಚ್ತಾ ಹೋಗ್ಬೋದು. ಅಂಥದ್ದೊಂದು ಸನ್ನಿವೇಶ ಸೃಷ್ಟಿ ಆಗದೆ ಇರಬೇಕಾದ್ರೆ ಚರ್ಚೆ ನಡಿಬೇಕು, ಪರಸ್ಪರ ಮಾತಾಡಬೇಕು. ಆಗ ಅಪನಂಬಿಕೆಗಳು ದೂರ ಆಗ್ತಾ ಹೋಗುತ್ತವೆ. ಶಿಕ್ಷಣಾಸಕ್ತರನ್ನು ಕರೀರಿ. ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಅಧ್ಯಾಪಕರಿದ್ದಾರಲ್ಲ, ಯಾವುದೇ ಖಾಸಗಿ ಶಾಲೆಯ ಅಧ್ಯಾಪಕರಿಗಿಂತ ಕಡಿಮೆ ಅಲ್ಲ, ಬಹಳ ನಿಜವಾದ ಸಮರ್ಥರು ಸರ್ಕಾರಿ ಶಾಲೆಗಳಲ್ಲಿ. ಅವರು ಯಾರು ಉನ್ನತೀಕರಿಸಿದ್ದಾರೆ ಅವರನ್ನು ಕರೆದು ಮಾತಾಡಿ. ನೀವು ಪ್ರಜಾಪ್ರಭುತ್ವ ಅನ್ನೋದೇ ಸಂವಾದ, ಚರ್ಚೆ ಮತ್ತು ಚಿಂತನೆ. ಹಾಗಾಗಿ ನಾನು ಈ ವೇದಿಕೆಯ ಮೇಲಿಂದ ಹೇಳೋದಿಷ್ಟೇನೆ, ಶಿಕ್ಷಕರಿಗೆ ನೀವು ಮಾಡಿರುವ ಎಲ್ಲ ಸೌಲಭ್ಯಗಳಿಗೆ, ಎಲ್ಲ ಬೇಡಿಕೆಗಳಿಗೆ ಈಡೇರಿಸ್ತಕ್ಕಂಥ ಉಪಕಾರಕ್ಕೆ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊದಲನೇದಾಗಿ ಮುಂದಿನ ಬೇಡಿಕೆಗಳನ್ನು ಈಡೇರಿಸಿ ಅಂತ ನಿಮ್ಮ ಪರವಾಗಿ ಕೇಳ್ಕೊಳ್ತೇನೆ. ಆದರೆ ಶಿಕ್ಷಣದ ಪರವಾಗಿ ಈ ಬೇಡಿಕೆಯಲ್ಲಿ ಒಂದು ಬಹಳ ಸಂತೋಷ ಆಗಿದ್ದು ಏನಂದರೆ, ಸಾಮಾನ್ಯವಾಗಿ ಶಿಕ್ಷಕರ ಸಂಘಗಳು ಶಿಕ್ಷಕರ ಬೇಡಿಕೆಗಳನ್ನು ಮಂಡಿಸುತ್ತವೆ. ಆದರೆ ಅವರು ಕೊಟ್ಟಿರುವಂಥ ಬೇಡಿಕೆಗಳು 27 ಬೇಡಿಕೆಗಳಿವೆ. ಅದರಲ್ಲಿ ಶಿಕ್ಷಕರ ಬೇಡಿಕೆಗಳು ಇವೆ, ಶಿಕ್ಷಣದ ಬೇಡಿಕೆಗಳು ಇವೆ. ಅದು ಬಹಳ ವಿಶೇಷವಾದದ್ದು. ಆದ್ದರಿಂದ ಪ್ರಾಥಮಿಕ ಶಿಕ್ಷಣವನ್ನು ಉಳಿಸೋದು ಅಂತ ಅಂದರೆ ಅದು ವಿಶೇಷವಾದದ್ದು. ಅದು ತಳಹದಿ, ಅಂಥದ್ದೊಂದು ತಳಪಾಯ ಇದೆಯಲ್ಲ, ಅದಕ್ಕೆ ಯಾವತ್ತೂ ಅಪಾಯ ಬರಬಾರದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನಾವು ಚರ್ಚೆ ಮಾಡೋಣ, ಗೊಂದಲಗಳನ್ನು ಪರಿಹರಿಸ್ಕೊಳ್ಳೋಣ, ಶಿಕ್ಷಕರಿಗೂ ಅನುಕೂಲ ಮಾಡಿಕೊಳ್ಳೋಣ, ಶಿಕ್ಷಣದ ತಳಹಾದಿಯನ್ನು ಗಟ್ಟಿ ಮಾಡೋಣ. ಸ್ವಲ್ಪ ಹೊರಟಾದರೂ ಒಂದು ಮಾತನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಪ್ರಾಥಮಿಕ ಶಾಲೆಗಳು ಇದಾವಲ್ಲ, ಮುಚ್ಚಬಾರದು ಅಂತ ಹೇಳಿದೆ, ಮುಚ್ಚೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಆದರೆ ಅದೇ ತಾನಾಗಿ ಮುಚ್ಚುವಂಥ ಸ್ಥಿತಿಯೂ ಬರಬಾರದು. ಇದರ ಅರ್ಥ ಇಷ್ಟೇನೆ, ಪ್ರಾಥಮಿಕ ಶಾಲೆಗಳ ಹತ್ಯೆಯೂ ಆಗಬಾರ್ದು, ಆತ್ಮಹತ್ಯೆಯೂ ಆಗಬಾರ್ದು. ಹತ್ಯೆ ಮತ್ತು ಆತ್ಮಹತ್ಯೆಗಳಿಲ್ಲದೆ ಇರುವ ಪ್ರಾಥಮಿಕ ಶಾಲೆಗಳನ್ನು ನಾವೆಲ್ಲ ಸೇರಿ ನಡೆಸೋಣ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಬಂಧುಗಳೇ, ಇವತ್ತು ನಾವೆಲ್ಲ 55ನೇ ವರ್ಷದ ಈ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಭ್ರಮದಲ್ಲಿ ಇದ್ದೇವೆ. ನಮ್ಮ ಯಾರೋ ಶಿಕ್ಷಕರು ಒಂದೊಳ್ಳೆ ಅಧ್ಯಯನ ನನಗೆ ತೋರಿಸಿದ್ರು.
ಒಳ್ಳೇದು ಮಾಡೋದನ್ನ ನಾವು ಪ್ರಶಂಸನೆ ಮಾಡಲೇಬೇಕಲ್ಲ. ಒಬ್ಬ ಉಪಮುಖ್ಯಮಂತ್ರಿಯಾಗಿ ನಾನೊಬ್ಬ ಶಿಕ್ಷಣ ಪ್ರೇಮಿಯಾಗಿ ಅವರಿಗೆ ಅಭಿನಂದಿಸ್ತೀನಿ. ಅಮ್ಮನ ನೆನಪು ಪ್ರೀತಿಯ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ನೀವೆಲ್ಲ ಒಂದು ಶಿಕ್ಷಕನ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಗುರು ಸ್ಥಾನವನ್ನ ಪಡ್ಕೊಂಡು ಈ ವೃತ್ತಿನ ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ, ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಇದೊಂದು ದೊಡ್ಡ ಪವಿತ್ರವಾದಂತ ವೃತ್ತಿ ಆಯ್ಕೆ ಮಾಡ್ಕೊಂಡಿದ್ದೀರಿ. ನಾವು ಎಷ್ಟೇ ದೊಡ್ಡವರಾಗಿರ್ಲಿ, ಕೊನೆಗೆ ಶಿಕ್ಷಣ ಯಾರು ನಮಗೆ ಮೂಲ ಶಿಕ್ಷಕರು, ನಮ್ಮ ರಾಮಚಂದ್ರ ಅವರು ಹೇಳ್ದಂಗೆ ಮೇಷ್ಟ್ರು ಅನ್ನೋ ಪದ ಇದೆಯಲ್ಲ, ಟೀಚರ್, ಅದನ್ನ ಯಾರು ಕೂಡ ಮನೇಲಿ ತಂದೆ ತಾಯಿ ಮಾತು ಕೇಳುವುದಿಲ್ಲ. ಇಲ್ಲ ನಮ್ಮ ಮೇಷ್ಟ್ರು ಹೆಂಗೆ ಹೇಳೋರು, ನಮ್ಮ ಟೀಚರ್ ಹೆಂಗೆ ಹಿಡಿದಾರೆ ಅಂತ ಮಗು ಹೇಳ್ತದೆ. ನೃಪ ರಪ ಹಪ ಹರಿಸದ, ತಾಯಾದಿ ದಕ್ಕಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ ಗುಪ್ತ ನಿಧಿ ಒಂದೇ ವಿದ್ಯೆ. ಆ ವಿದ್ಯೆಯ ವೃತ್ತಿಯನ್ನ ಆಯ್ಕೆ ಮಾಡಿದಂತ ನೀವು, ನಿಮಗೆ ನಾವು ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಲೇಬೇಕಾಗಿದೆ. ಸೊ ತಾವು ಈ ಸಮಾಜನ ಬೆಳೆಸ್ತಾ ಇದ್ದೀರಿ, ನಿಮ್ಮ ಮಕ್ಕಳೆಲ್ಲ ಬೆಳೆಸ್ತಾ ಇರೋದು, ನೀವು ಸಮಾಜವನ್ನೇ ಬೆಳೆಸ್ತಾ ಇದ್ದೀರಿ. ಒಂದು ಹೂವು, ಒಂದು ಜ್ಞಾನದ ವಿದ್ಯೆ, ಹೂವು ಹರಳುತ್ತಾ ಇರ್ತದೆ, ಅದರ ಪರಿಣಾಮ, ಅದರ ವಾಸನೆ ಯಾವ ರೀತಿ ಆ ಮಗು ಬೆಳೀತದೆ ಅಂತೇಳಿ ಬೆಳೆದಾಗ ಮಾತ್ರ. ನೀವೆಷ್ಟೇ ವಯಸ್ಸಾದ್ರೂ ಕೂಡ ಕೊನೆಗೆ ನಿಮ್ಮ ಶಿಷ್ಯ, ನಿಮ್ಮ ಮಕ್ಕಳು, ನೀವು ಪಾಠ ಕೊಟ್ಟಂತ ಮಕ್ಕಳು ಈ ಸಮಾಜದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಾಗ ನಿಮ್ಗಾಗ ಸಂತೋಷ ಇನ್ನೇನು ಅನ್ನೋದಿಲ್ಲ. ನನ್ನ ಶಿಷ್ಯ, ನಾನು ತಯಾರು ಮಾಡಿದಂಥ ಮಗು ಈ ಮಟ್ಟಕ್ಕೆ ಬೆಳೆದಿದೆಯಲ್ಲ ಅಂತ ಒಂದು ಸಂತೋಷವನ್ನು ಪಡುವಂಥ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ. ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ನೀವು ಪ್ರತಿಯೊಂದು ಮಕ್ಕಳನ್ನು ಕೂಡ ಅವರ ಗೋಲು ಬಹಳ ಉತ್ತಮವಾಗಿ ಬೆಳಿಬೇಕು ಅಂತೇಳಿ, ನಾನು ಯಾವುದೋ ಸಂದರ್ಭದಲ್ಲಿ ಯಾವುದೋ ಶಾಲೆಗೆ ಹೋದಾಗ ಹೇಳ್ತಾ ಇದ್ದೆ, ಯು ಶುಡ್ ರಿಮೆಂಬರ್ 4D. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಅಂತ. ಹಂಗೆ ಮಕ್ಕಳು ಇವತ್ತು ನಾವು ದೊಡ್ಡ ಕನಸನ್ನ ಕಾಣಲಿಕ್ಕೆ ಅವ್ರನ್ನ ತಯಾರು ಮಾಡಬೇಕು, ತಪ್ಪಲ್ಲ. ಆ ಕನಸು ಆಲೋಚನೆಗಳು ಇವತ್ತು ಮಕ್ಕಳಿಗೆ ಬರಲಿಲ್ಲ ಅಂತಂದ್ರೆ, ಆ ಆಲೋಚನೆಯನ್ನು ಬರಬೇಕಾದ್ರೆ ಡಿಸಿಪ್ಲಿನ್ ನಾವು ಬೆಳೆಸಲಿಲ್ಲ ಅಂತಂದ್ರೆ, ನೀವು ತಯಾರು ಮಾಡಿದಂಥ ಪ್ರೈಮರಿ ಎಜುಕೇಶನ್ ಅಲ್ಲಿ ನೀವೇನು ಒಂದು ಫೌಂಡೇಶನ್ ಹಾಕ್ತೀರಿ, ಆ ಫೌಂಡೇಶನ್ನು ಕೊನೆಯವರೆಗೂ ಕೂಡ ಇರ್ತದೆ ಅನ್ನೋದು ನನಗೆ ನಂಬಿಕೆ. ಸೊ ಅದರಿಂದ ಬದುಕಿನ ಹೆಜ್ಜೆಯ ಗುರುತುಗಳನ್ನ ನೀವೇ ಇದನ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ತಾವು ತ್ಯಾಗ, ತಮ್ಮ ಬದುಕಿನಲ್ಲಿ ಒಂದು ದೊಡ್ಡ ತ್ಯಾಗವನ್ನ ಈ ಶಿಕ್ಷಣ ವೃತ್ತಿಯನ್ನ ಮಾಡಿಕೊಂಡು ನೀವೆಲ್ಲ ಬರ್ತಾ ಇದ್ದೀರಿ. ಇವತ್ತು ನಾನು ತಮ್ಗೆ ಹೇಳುದು, ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟ, ನಿಮ್ಮ ನೋವು ಇದೆ, ನಾನಿಲ್ಲ ಅಂತ ನಾನು ಹೇಳುದಿಲ್ಲ. ನಿಮ್ಮ ಅಧ್ಯಕ್ಷರು ಬಹಳ ದೊಡ್ಡ ಸಂಘಟನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಪುಟ್ಟಣ್ಣವರು, ರಾಮಾಜಿಗೌಡರು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ, ಗುರಿಕಾರ್, ಚಂದ್ರಶೇಖರ್ ಅವರೆಲ್ಲ ಕೂಡ ಬಹಳ ರೀತಿ ನಿಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರೀತಿಯಿಂದ ಮಾತಾಡಿದಂಥ ಮಾತು, ನಂಬಿಕೆಯನ್ನ, ಹೆಜ್ಜೆಯನ್ನು ಇಟ್ಕೊಂಡು ನಾವು ನಿಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಕೊಂಡು ನಿಮ್ಮ ಅನೇಕ ಸಮಸ್ಯೆಗಳನ್ನು ಬಹಳ ಪ್ರಾಮಾಣಿಕವಾದಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಈಗ ನಾನು ವಿಚಾರಿಸ್ತಾ ಇದ್ದೆ, 1 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆ ಖಾಲಿ ಇದೆ. ಇದು ಸರ್ಕಾರಕ್ಕೆ ಅರಿವಿದೆ.
56,000 ಹುದ್ದೆಗಳನ್ನು, ಸರ್ಕಾರಿ ಹುದ್ದೆಗಳನ್ನು ತುಂಬಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕೋರ್ಟು ಬೇರೆ ವಿಚಾರ ಏನೇ ಆಗಲಿ ಅಂತೇಳಿ ಮುಖ್ಯಮಂತ್ರಿಗಳು ನಾವು 5 ಗಂಟೆಗಳ ಕಾಲ ಇದರ ಸಾಧಕ ಬಾಧಕಗಳನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಹಳ್ಳಿಗಳಲ್ಲಿ ಒಳ್ಳೆ ಉತ್ತಮವಾದಂಥ ಶಿಕ್ಷಣ ಸಿಗಬೇಕು. ನಮ್ಮ ಹಳ್ಳಿ ಮಕ್ಕಳಿಗೆ ನೀವು ಯಾವ ಮಕ್ಕಳನ್ನ ತಯಾರು ಮಾಡ್ತಾ ಇದ್ದೀರಿ, ಇದು ನಿಮಗೆ ಬಹಳ ಕಷ್ಟಕವಾದಂಥ ಕೆಲಸ. ಯಾಕೆಂದರೆ ಹಳ್ಳಿಲಿ ಪ್ರತಿಯೊಂದು ಮಗು ಕೂಡ ಅವರ ಆಲೋಚನೆ ಯಾವುದೇ ತಂದೆಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಕಳಿಸ್ಬೇಕು, ಕಾನ್ವೆಂಟ್ ಕಳಿಸ್ಬೇಕು ಅನ್ನೋದು ಒಂದು ಮೊದಲಿಂದ ಕೂಡ ತಲೆಗೆ ಬಂದಿದೆ. ನಮ್ಮ ಹಳ್ಳಿ ಮಕ್ಕಳು ಕೂಡ ಉತ್ತಮವಾದಂಥ ವಿದ್ಯಾಭ್ಯಾಸ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ಕಳ್ಕೊಳ್ತಾ ಇದೆ. ಅದಕ್ಕೆ ಮಧು ಬಂಗಾರಪ್ಪನವರು ನೀವು ನಮ್ಮ ಮಕ್ಕಳ ಸ್ಟ್ರೆಂತನ್ನು ಶಾಲೆಗಳಲ್ಲಿ ಹೆಚ್ಚಿಸಬೇಕು ಅಂತೇಳಿ ನಿಮಗೆ ಈ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯ ಮಾಡಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ CSR ಪಾಲಿಸಿ ಮಾಡಬೇಕು ಅಂತೇಳಿ ಒಂದು ಪಾಲಿಸಿ ಮಾಡಿದ್ದೇವೆ. 8,000 ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲಿ CSR ಹಣ ಉತ್ಪತ್ತಿ ಆಗ್ತಾ ಇದೆ. ಅದು ಬೇರೆ ಎಲ್ಲೂ ಹೋಗಬಾರ್ದು. ಹಣ ಗ್ರಾಮೀಣ ಪ್ರದೇಶದ ಗೌರ್ಮೆಂಟ್ ಶಾಲೆಗಳಲ್ಲಿ ಈ ಉತ್ತಮವಾದಂಥ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ಅದನ್ನು ಮೀಸಲಾಗಿ ಇಡೋಂಥ ಒತ್ತಾಯ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರ ಮತ್ತು ಈ DK ಶಿವಕುಮಾರ್ನ ಸಂಕಲ್ಪ. ಅದಕ್ಕೆ ನಾವು ತಯಾರು ಮಾಡಿದ್ದೇವೆ, ಒಂದು ಪಾಲಿಸಿ ಮಾಡಿದ್ದೇವೆ. ಅದನ್ನು ಗೈಡ್ಲೈನ್ ಆಟಿಟ್ಯೂಡ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ನನಗೂ ಈಗ ಸಮಾಧಾನ ಇಲ್ಲ. ಕಡ್ಡಾಯ ಹೇಳಬೇಕು ಅವ್ರಿಗೆ. ಅವರ CSR ನಮ್ಮ ಮಕ್ಕಳು ಹಳ್ಳಿಯಿಂದ ಟೌನ್ಗಳಿಗೆ, ಹಳ್ಳಿಯಿಂದ ನಗರಕ್ಕೆ ಬರೋದನ್ನ ನಿಲ್ಲಿಸಬೇಕು. ಎಲ್ಲ ಸಂಸ್ಥೆಗಳು ಒಳ್ಳೊಳ್ಳೆ CBSE ಶಾಲೆ, ICSE ಶಾಲೆ, ಇಂಗ್ಲಿಷ್ ಶಾಲೆ, ಯಾರ್ಯಾರು ಆರ್ಥಿಕವಾಗಿ ಚೆನ್ನಾಗಿದೆ ಶಾಲೆ ಅವರೆಲ್ಲ ಕಡ್ಡಾಯವಾಗಿ ಒಬ್ಬೊಬ್ಬ ಶಾಲೆ ಒಂದೊಂದು ಗೌರ್ಮೆಂಟ್ ಶಾಲೆಯನ್ನು ಅಡಾಪ್ಟ್ ಮಾಡಿಕೊಂಡು ಟೀಚರ್ಸ್ನ ಅಲ್ಲಿ ಕಳಿಸಿ ಅವರೇ ಸಂಬಳನ ಕೊಟ್ಕೊಂಡು ಈ 90,000 ಟೀಚರನ್ನು ಕೂಡ ಅವರೇ ಭರ್ತಿ ಮಾಡಿಸಿ ಅವರ ಅವರ ಮಟ್ಟಕ್ಕೆ ಈ ಶಾಲೆಗಳನ್ನು, ನಮ್ಮ ಗೌರ್ಮೆಂಟ್ ಶಾಲೆಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಮುಂದಿನ ದಿನದಲ್ಲಿ ಆ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ನನ್ನ ಮಗಳು ಹೇಳಿದ್ದೇನೆ, ನೀನು 3 ಶಾಲೆ ನಡೆಸ್ತಾ ಇದೆಯಾ, ನೀನು ಅಡಾಪ್ಟ್ ಮಾಡ್ಕೋ ನಮ್ಮ ಹಳ್ಳಿ ಶಾಲೆಗಳನ್ನ ಅಂತ. ನನ್ನ ಕ್ಷೇತ್ರದಲ್ಲೇ 3 ಶಾಲೆಗಳನ್ನು ಅಡಾಪ್ಟ್ ಮಾಡಿಕೊಂಡು ನಾವು 6 ಜನ 7 ಜನ ಖಾಲಿ ಇದ್ದರೆ ನಾವಿಲ್ಲಿಂದ ಟೀಚರ್ ಆಯ್ಕೆ ಮಾಡಿ ನಾವು ಸಂಬಳ ಕೊಟ್ಟುಕೊಂಡು ನಾವು ಮಕ್ಕಳನ್ನ ತಯಾರು ಮಾಡುವಂಥ ಕೆಲಸವನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ನಾನು ಕೂಡ ಒಬ್ಬ ಶಿಕ್ಷಣ ಪ್ರೇಮಿ. 2008ರಲ್ಲಿ ನಾನು ಗ್ರಾಜ್ಯುಯೇಟ್ ಆದವನು ಮೈಸೂರು ಓಪನ್ ಯೂನಿವರ್ಸಿಟಿಲಿ. ನಾನು ಗ್ರಾಜ್ಯುಯೇಟ್ ಆಗಿರಲಿಲ್ಲ, MLA ಆದಾಗ, ಮಂತ್ರಿ ಆಗಿದ್ದಾಗ. ನಾನು ಒಂದು ಶಿಕ್ಷಣದ ಬಗ್ಗೆ ಎಷ್ಟು ಜ್ಞಾನ ನಮಗಿಲ್ಲ ಅಂದರೆ ಎಷ್ಟು ತೊಂದರೆ ಆಗ್ತದೆ ಅಂತೇಳಿ ಆ ಶಿಕ್ಷಣದ ಬಗ್ಗೆ ಅಪಾರವಾದಂಥ ಅನುಭವ ಹೊತ್ಕೊಂಡು ಈ ಶಿಕ್ಷಣಕ್ಕೆ ನಾವು ಮಾಡ್ಕೊಂಡು ನಾವು ಬಂದಿದ್ದವನು. ಆದ್ದರಿಂದ ಇವತ್ತು ತಾವೆಲ್ಲ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಭಾಳ ವಿಚಾರಗಳಿದೆ. ಈಗ ಬಂಗಾರಪ್ಪನವ್ರ ಕಾಲದಲ್ಲೂ ಕೂಡ ನಾವು ಕೃಪಾಂಕ ಕೊಟ್ಟು, ರಾಜೀವ್ ಗಾಂಧಿಯವರು ಬ್ಲ್ಯಾಕ್ ಬೋರ್ಡ್, ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಅಂತ ಆ ಕಾಲದಲ್ಲಿ ಅವ್ರು ತಂದರು. ನಿಮಗೆ ಕುದುರೆ ಕೊಟ್ಟಿದ್ದೀವಿ, ನೀವು ಗ್ಲೋಬಲ್ ಮಟ್ಟಕ್ಕೆ ರೇಸ್ ಕುದುರೆ ಮಾಡಿದಾಗ ಮಾಡಬೇಕು. ಬೆಂಗಳೂರಿನಲ್ಲಿ ಯಾವ ರೀತಿ ಮಕ್ಕಳು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗ್ತದೆ ಆ ಮಟ್ಟಕ್ಕೆ ನೀವು ತಯಾರು ಮಾಡಬೇಕು. ಅದು ನಿಮ್ಮೆಲ್ಲರ ಜವಾಬ್ದಾರಿ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನಿಮ್ಮ ಅಧ್ಯಕ್ಷರು ಒಂದು ದೊಡ್ಡ ಪಟ್ಟಿ ಕೊಟ್ಬಿಟ್ಟವ್ರೆ. ನಮ್ಮ ರಾಮಚಂದ್ರ ಅವ್ರು ಹೇಳ್ದಂಗೆ 26 ಇದೆ. 26 ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದನ್ನು ಈಗಾಗಲೇ NPS OPS ಇರಲಿ, ಸ್ವಲ್ಪ ಈಗ ಸುಸ್ತಾಗಿದ್ದೀವಿ ನಾವು, ಆಮೇಲೆ ಚರ್ಚೆ ಮಾಡ್ತೀವಿ. ಇವತ್ತು ಕೆಲವು 50 ಮಕ್ಕಳ ಸಂಖ್ಯೆ ವಿಚಾರದಲ್ಲಿ ಮಾತಾಡಿದ್ದಾರೆ. ಒಂದು ನನ್ನ ಕೈಲಿದೆ, ಏನಪ್ಪ ಅಂದರೆ ನಿಮಗೆಲ್ಲ ಸಂಘಕ್ಕೆ ಜಾಗ ಬೇಕು, ಸಂಘಕ್ಕೆ ಜಾಗ ಬೇಕು. ನೀವು ಚಿಂತೆ ಮಾಡೋದು ಬೇಡ. ನಮ್ಮ ಆಫೀಸರ್ಸ್ನ ಕರಿತೀನಿ. ಬೆಂಗಳೂರು ನಗರದ ವ್ಯಾಪ್ತಿಯಲ್ಲೋ ಇಲ್ಲ BDA ವ್ಯಾಪ್ತಿಯಲ್ಲಿ ಎಲ್ಲರೂ ಒಂದು ಕಡೆ ನಿಮ್ಮ ಕಚೇರಿಗೆ ಜಾಗ ಕೊಡುವಂಥ ಕೆಲಸವನ್ನು ಈ DK ಶಿವಕುಮಾರ್ ಸಿದ್ದರಾಮಯ್ಯನ ಸರ್ಕಾರ ನಿಮಗೆ ಮಾಡ್ತದೆ.
ಅದೊಂದು ಮಾತ್ರ ಅಶ್ಯೂರೆನ್ಸ್ ಆಗ್ಬೋದಾ? ಆಯ್ತು. ಎರಡನೇದು, ಬೂತ್ ಲೆವೆಲ್ ಕೆಲಸನ ನಮಗೆ ಕೈ ಬಿಡಿ ಅಂತ ಕೇಳಿದಿರಿ. ದಯವಿಟ್ಟು ಬೇಡ. ನೀವು ಶಿಕ್ಷಕರು ಎಲ್ಲ ಕೂಡ ನಾವೆಲ್ಲ ನ್ಯಾಯಬದ್ಧವಾಗಿ ಕೆಲಸ ಮಾಡೋರು. ಆ ಬೀಲ ತಗೊಂಡು ಈ ಒಂದು ಏನು ವೋಟಿಂಗ್ ಶಿಕ್ಷಣ ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವದ ಮತ ಇದೆ, ಒಂದೇ ಕುಟುಂಬ ಒಂದೇ ಮನೇಲಿ ಇರಬೇಕು. ನೀವು ನ್ಯಾಯಬದ್ಧವಾಗಿ ನಾವು ಲೋಕಲ್ ಬಾಡಿ ಎಲೆಕ್ಷನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ಕೂಡ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಈ ಸರ್ಕಾರಕ್ಕಿರಲಿ. ಇನ್ನು ಮುಂದಕ್ಕೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಗುರುಗಳಿಗೆ ಸಾಕ್ಷಾಂಗ ನಮಸ್ಕಾರ. ನಮಗೆ ಪದವಿ ಪೂರೈಸಿದವರಿಗೆ ಒಂದು ಇನ್ಕ್ರಿಮೆಂಟ್ ಅನ್ನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ. ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತಕ್ಕಂಥ ಕನಸಿದೆ. ಜೊತೆಗೆ ನಮ್ಮಲ್ಲಿ OBC ಆಗಿರ್ತಕ್ಕಂಥ ಸರ್ಕಾರಿ ನೌಕರರು ಸರ್, ತಾವು 8 ಲಕ್ಷ 5 ಲಕ್ಷ ಇದ್ದಿದ್ದನ್ನ 8 ಲಕ್ಷ ನೀವೇ ಮಾಡಿದ್ರಿ. ನಮ್ಮ ಲಿಮಿಟ್ಟು ಅದನ್ನ ಕನಿಷ್ಠ ನಮ್ಮ ಸ್ಯಾಲ್ರಿ ಹೆಚ್ಚಾಗಿರೋದ್ರಿಂದ 5ನೇ ವೇತನ ಆಯೋಗದಲ್ಲಿ 10,508 ಕೋಟಿ ರೂಪಾಯಿ ಈ ರಾಜ್ಯದ ಶಿಕ್ಷಕರ 30% ವೇತನ ಹೆಚ್ಚಳ ಮಾಡಿದ್ರಿ. 7ನೇ ವೇತನ ಆಯೋಗದಲ್ಲಿ 27,000 ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ 2 ಬಾರಿ ರಾಜ್ಯದ ಶಿಕ್ಷಕರ ಸಂಘಟನೆಯ ಸಮಾವೇಶವನ್ನ ಉದ್ಘಾಟನೆ ಮಾಡಿದ್ದು ಸಿದ್ದರಾಮಯ್ಯನವರು. ಬನ್ನಿ ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಇವತ್ತು ನೀವೆಲ್ಲರೂ ಕೂಡ ಸೇರಿ ನಿಮ್ಮ ಸಂಘದ 55 ವರ್ಷ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಅದೇ ಸಂದರ್ಭದಲ್ಲಿ ಶಿಕ್ಷಣದ ಮಹಾಸಮ್ಮೇಳನವನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದೀರಿ. ಇದು ಬಹಳ ಮುಖ್ಯ. ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ವ್ಯಕ್ತ ಆಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನನಗೆ DK ಶಿವಕುಮಾರ್ ಅವರಿಗೆ, ಮಧು ಬಂಗಾರಪ್ಪನವರಿಗೆ ಮತ್ತು ಮರಗೂರು ರಾಮಚಂದ್ರಪ್ಪನವರಿಗೆ ಸನ್ಮಾನವನ್ನು ಮಾಡಿದ್ದೀರಿ. ಬಹಳ ದೊಡ್ಡ ರೀತಿಯಲ್ಲಿ ಸನ್ಮಾನವನ್ನು ಮಾಡಿದ್ದೀರಿ. ಅದಕ್ಕಾಗಿ ರಾಜ್ಯದ ಎಲ್ಲ ಶಿಕ್ಷಕ ವೃಂದದವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಶಿಕ್ಷಣ 12ರಿಂದ 15% ಇತ್ತು. ಇವತ್ತು ಸುಮಾರು 74% ಹೋಗಿದೆ. 75-76%. ನಾವು ಶಿಕ್ಷಣ ಕ್ಷೇತ್ರವನ್ನು ಒಮ್ಮೆ ಅವಲೋಕನ ಮಾಡಿದಾಗ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು, ಗುಣಮಟ್ಟದ ಶಿಕ್ಷಣ ಸಿಕ್ಕಿದೆಯಾ, ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಸಿಕ್ಕಿದೆಯಾ ಅಂತಕ್ಕಂಥದ್ದು ಬಹಳ ಮುಖ್ಯ. ತರಗತಿನಲ್ಲೇ ಭವಿಷ್ಯ ರೂಪಿತ ಆಗ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಶಿಕ್ಷಣ ಪಡೆದವನು, ಅದು ಡಿಗ್ರಿ ಪಡೆದಿರಲಿ, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಲಿ, ಅಥವಾ ಇನ್ಯಾವುದೇ ಡಾಕ್ಟರ್ಗಾಗಿರಲಿ, ಇಂಜಿನಿಯರ್ ಆಗಿರಲಿ, ಸೈಂಟಿಸ್ಟ್ ಆಗಿರಲಿ, ನಾವು ಎಂಥ ಶಿಕ್ಷಣವನ್ನು ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಆರ್ಟಿಕಲ್ 51 ಕ್ಲಾಸ್ 1 ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದ್ರೆ, ಆ ವ್ಯಕ್ತಿಯ ವಿಕಾಸ ಆಗಬೇಕಾದ್ರೆ ಎಂಥ ಶಿಕ್ಷಣ ಸಿಗಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ವೈಜ್ಞಾನಿಕವಾದಂಥ, ವೈಚಾರಿಕವಾದಂಥ ಶಿಕ್ಷಣ ಸಿಗಬೇಕು. ನಾವು ಮೌಢ್ಯಗಳನ್ನು, ಕಂದಾಚಾರಗಳನ್ನು
ದೂರ ಮಾಡ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಸಮಾಜ ಬದಲಾವಣೆ ಆಗಬೇಕಲ್ಲ. ಸಮಾಜ ಬದಲಾವಣೆ ಆಗದೇನೆ ನಾವೆಲ್ಲರೂ ಕೂಡ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಈ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಮುಖ್ಯವಾಹಿನಿಗೆ ಬರಬೇಕಾದ್ರೆ ಅಸಮಾನತೆ ಹೋಗಲೇಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಏನಪ್ಪ ಹೇಳ್ತಾರೆ ಅವರು ಅಲ್ಲಿ ಅಂತಂದ್ರೆ, ನಾವು 1950 ಜನವರಿ 26ನೇ ತಾರೀಕಿಗೆ ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ನಾವು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅವತ್ತು ಅಂತಂದ್ರೆ, ವೈರುಧ್ಯತೆಯಿಂದ ಕೂಡಿರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವೈರುಧ್ಯತೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಭಾರತ ದೇಶದಲ್ಲಿರ್ತಕ್ಕಂಥ 143 ಕೋಟಿ ಜನ ಇದಾರಲ್ಲ, ಈ 143 ಕೋಟಿ ಜನರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಮ್ಮ ಸಂವಿಧಾನದಲ್ಲಿ. ಅದಕ್ಕೆ ನಾವು ಈ ಸಮಾಜದಲ್ಲಿ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಇರುವಾಗ, ಮೌಢ್ಯಗಳಿಂದ ಕೂಡಿರ್ತಕ್ಕಂಥ ಸಮಾಜದಲ್ಲಿ ಇರುವಾಗ, ನಾವು ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯನ್ನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ, ಸಾಮಾನ್ಯರನ್ನ ಅಸಾಮಾನ್ಯರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಿಮಗೆ, ಟೀಚರ್ಸ್ಗಳಿಗೆ, ಶಿಕ್ಷಕರಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, 3H ಮಹತ್ವವನ್ನು ಹೇಳ್ತಾರೆ. ಹೆಡ್, ಹಾರ್ಟ್, ಹ್ಯಾಂಡ್ ಅಲ್ವಾ? ಬುದ್ಧಿ, ಕರುಣೆ ಮತ್ತು ಕೌಶಲ್ಯ, ಈ 3 ಮಿಳಿತ ಆದಾಗ ಮಾತ್ರ ನಾವು ವಿಕಾಸ ಆಗಲಿಕ್ಕೆ ಸಾಧ್ಯ. ಬಹಳ ಎಲ್ಲರನ್ನೂ ಪ್ರೀತಿಸ್ತೀನಿ ನಾನು. ಯಾವುದೇ ಜಾತಿಯವರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಭಾಷೆ ಮಾತಾಡಲಿ, ಎಲ್ಲರನ್ನೂ ಪ್ರೀತಿಸ್ತೀನಿ. ಆದರೆ ಉಪಾಧ್ಯಾಯರುಗಳನ್ನು ಅತ್ಯಂತ ಹೆಚ್ಚು ಗೌರವದಿಂದ ಕಾಣ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಕಾರಣ ಯಾಕಪ್ಪ ಅಂತಂದರೆ, ಅವರೇ ನಮ್ಮನ್ನು ರೂಪಿಸಿ ಈ ಮಟ್ಟಕ್ಕೆ ಬೆಳೆದಿದ್ದೀವಲ್ಲ. ಅದರಲ್ಲೂ ಶಾಲಾ ಶಿಕ್ಷಕರು ಇದ್ದಾರಲ್ಲ, ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಶಿಕ್ಷಕರಿದ್ದಾರಲ್ಲ, ನಮಗೆ ಹೆಚ್ಚು ಗೌರವವನ್ನು ಕೊಡ್ತಕ್ಕಂಥ ಶಿಕ್ಷಕರು ಯಾರಪ್ಪ ಅಂತಂದರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ. ಇವತ್ತು ಎಂಥ ಸ್ಥಾನದಲ್ಲಿದ್ದೀರಿ ನೀವು ನೋಡಿ. ಸಪೋಸ್ ಒಂದು ವೇಳೆ ರಾಜಪ್ಪ ಅಂತ ಮೇಷ್ಟ್ರು, ಹೆಡ್ ಮಾಸ್ಟ್ರು ನನಗೆ ಪ್ರಾಥಮಿಕ ಶಾಲೆಯಲ್ಲಿ, ಅವರು ನಮ್ಮ ಊರಿಗೆ ಹೆಡ್ ಮಾಸ್ಟರ್ ಆಗಿ ಬರದೇ ಹೋಗಿದ್ರೆ ನಾನು 5ನೇ ತರಗತಿಗೂ ಸೇರ್ಕೊತಿರ್ಲಿಲ್ಲ, ಇವತ್ತು ಲಾಯರು ಆಯ್ತಿರ್ಲಿಲ್ಲ, ಜೊತೆಗೆ ಮುಖ್ಯಮಂತ್ರಿನೂ ಕೂಡ ಆಯ್ತಾ ಇರಲಿಲ್ಲ. ಅವ್ರನ್ನ ಗೌರವಿಸ್ಬೇಕ ಬೇಡ? ಗೌರವಕ್ಕೆ ಅರ್ಹರಾದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಶಿಕ್ಷಕರು. ಕೆಲವನ್ನೆಲ್ಲ ಈಡೇರಿಸಿದ್ದೀವಿ, ನಿಮ್ಮ ಬೇಡಿಕೆಗಳನ್ನೆಲ್ಲ ಬಿಟ್ಟಿಲ್ಲ ನಾವು. ಕೆಲವು ಈಡೇರಿಸಿದ್ದೀವಿ, ಇನ್ನೂ ಕೆಲವು ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. 94ರಲ್ಲಿ ನಾನು ಹಣಕಾಸಿನ ಮಂತ್ರಿ ಆದೆ. ಆಗ
ಗೋವಿಂದೇಗೌಡರು ಶಿಕ್ಷಣ ಸಚಿವರಾಗಿದ್ದರು. ಅವ್ರಿಗೆ ಹೇಳಿದೆ, ಖಾಲಿ ಇರ್ತಕ್ಕಂಥ ನಾನು 5 ವರ್ಷ ಹಣಕಾಸಿನ ಮಂತ್ರಿ ಆಗಿರ್ತೀನಿ ಅಂತ ಅನ್ಕೊಂಡಿದ್ದೀನಿ. 5 ವರ್ಷ, ಒಂದು ವೇಳೆ 5 ವರ್ಷ ಇದ್ದೆ, ನಾನು ಹಣಕಾಸಿನ ಮಂತ್ರಿಯಾಗಿ 5 ವರ್ಷ ಇದ್ದೆ, ಉಪಮಂತ್ರಿಯಾಗೂ ಕೂಡ ಕೆಲಸ ಮಾಡಿದೆ. ಆಗ ಗೋವಿಂದೇಗೌಡರಿಗೆ ಕರೆದು ಹೇಳಿದೆ, ಪ್ರತಿ ವರ್ಷ 20,000 ಜನ ಉಪಾಧ್ಯಾಯರುಗಳನ್ನು ನೇಮಕ ಮಾಡೋಣ, ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡೋಣ ಅಂತೇಳಿ 5 ವರ್ಷದಲ್ಲಿ 1,00,000 ಉಪಾಧ್ಯಾಯರುಗಳನ್ನು ನೇಮಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಸರ್ಕಾರಿ ನೌಕರರಲ್ಲಿ 50%ಗಿಂತ ಜಾಸ್ತಿ ಇದ್ದೀರಿ. ಸುಮಾರು 7 ಲಕ್ಷ ಚಿಲ್ಲರೆ ಸರ್ಕಾರಿ ನೌಕರರಿದ್ದರೆ ಅದರಲ್ಲಿ ನೀವೇ ಅರ್ಧಕ್ಕಿಂತ ಜಾಸ್ತಿ ಇದ್ದೀರಿ. 6ನೇ ವೇತನನೂ ಕೂಡ ಜಾರಿ ಮಾಡಿದ್ದೀವಿ, 7ನೇ ವೇತನನೂ ಕೂಡ ಜಾರಿ ಮಾಡಿದ್ದೀವಿ. ನಿಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಇನ್ಕ್ರಿಮೆಂಟ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದರೆ ನಿಮ್ಮ ಜವಾಬ್ದಾರಿ ಮಾತ್ರ ಮರಿಬೇಡಿ. ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರಲ್ಲ, ನಿಮ್ಮ ನಡವಳಿಕೆ ಇದೆಯಲ್ಲ, ನಿಮ್ಮ ನಡವಳಿಕೆ ದೊಡ್ಡ ಪ್ರಭಾವವನ್ನು ಮಕ್ಕಳ ಮೇಲೆ ಬೀರ್ತದೆ. ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ನಡವಳಿಕೆ ಶುದ್ಧವಾಗಿರಬೇಕು. ಯಾಕಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದ್ದಾರಲ್ಲ, ಅವರ ನಡವಳಿಕೆನೇ ಹೆಚ್ಚಾಗಿ ಮಕ್ಕಳು ಪಾಲನೆ ಮಾಡ್ತಕ್ಕಂಥದ್ದು. ನೀವೆಲ್ಲ ಮಕ್ಕಳಿಗೂ ಕೂಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಕಲಿಸಿದ್ರೆ ಸಮಾಜ ಸುಂದರವಾಗತ್ತಲ್ವಾ? ಸುಭದ್ರ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತಲ್ವಾ? ಸುಭದ್ರ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದಲ್ವಾ? ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದಲ್ಲ? OPS NPS ಬಗ್ಗೆ ಚರ್ಚೆ ಮಾಡಬೇಕು, ಒಂದು ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಅವರಿಗೆ ಟೈಮ್ ಕೊಡ್ತೀನಿ, ಚರ್ಚೆ ಮಾಡಿ. ನಾವು ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಮಾಡಿ, ಯಾಕಂದರೆ ನಾನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಮಾಡಿ ಅವರಿಗೆ ಮೊದಲು ಅವ್ರಿಗೆ ಟೈಮ್ ಕೊಡ್ತೀನಿ, ಚರ್ಚೆ ಮಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನೀವು ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜನ, ಆ ಭವಿಷ್ಯ ರೂಪಿಸ್ತಕ್ಕಂಥ ಜನರನ್ನು ತಯಾರು ಮಾಡ್ತಕ್ಕಂಥ ಜನ, ಅಂಥ ಮಕ್ಕಳನ್ನು ತಯಾರು ಮಾಡಿ ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ಶಿಕ್ಷಕರಿಗೆ ಮಹಾತ್ಮ ಜ್ಯೋತಿಬಾ ಫುಲೆ ಪ್ರಶಸ್ತಿ, ಹಾಗೆಯೇ ಸಾಧಕಿ ಶಿಕ್ಷಕಿಗೆ ಮಾತೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ.
ಸಂಘಟನೆಗೆ ಈಗ 55 ವರ್ಷಗಳು ತುಂಬಿರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಸಂಘಟನೆಯ ಭಾಗವಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ವಿಷಯವಾಗಿದೆ. ಈ ಕಾರ್ಯಕ್ರಮಕ್ಕೆ ಈ ಮೂಲೆಯಿಂದ ಆಗಮಿಸಿರುವಂತಹ ಎಲ್ಲ ಶಿಕ್ಷಕರು ಕೂಡ ತುಂಬ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ರಾಜ್ಯ ಸಂಘಟನೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಿಜವಾಗಲೂ ಇವತ್ತು ಶಿಕ್ಷಕರ ಬೇಕು ಬೇಡಿಕೆಗಳ ಪರವಾಗಿ ಚಂದ್ರಶೇಖರ್ ನುಗ್ಲಿ ಅವರ ಸಾರಥ್ಯದಲ್ಲಿ ಸುಮಾರು 8 ತಿಂಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು, ನಮ್ಮ ನಿರ್ದೇಶಕರುಗಳನ್ನು ಹಾಗೂ ಎಲ್ಲ ನಾಮನಿರ್ದೇಶಕ ಪದಾಧಿಕಾರಿಗಳನ್ನು ನಿಜವಾಗಲೂ ನಂಬ್ಕೋಬೇಕು. ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಸರ್ವರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ.